ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಅದ್ಭುತಗಳನ್ನು ಪಡೆಯುವ ಬೀಗದ ಕೈ ಎಂಬ ವಿಷಯದಲ್ಲಿ ಇನ್ನೊಂದು ಸಂದೇಶವನ್ನು ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುವುದಕ್ಕೆ ನನಗೆ ಬಹಳ ಸಂತೋಷ. ನೀವು ಕೂಡ ಎದುರು ನೋಡುತ್ತಾ ಪ್ರಾರ್ಥನಾ ಪೂರ್ವಕವಾಗಿ ಈ ಒಂದು ಸಂದೇಶವನ್ನು ಕೇಳಿಸ್ಕೊಳ್ಳೋದಕ್ಕೆ ಬಂದಿದ್ದೀರಾ. ದೇವರು ನಿಮಗೊಂದು ಅದ್ಭುತ ಮಾಡ್ತಾರೆ. ಈ ಸಂದೇಶದ ಮೂಲಕ ದೇವರು ನಿಮ್ಮ ಜೊತೆ ಮಾತಾಡ್ತಾರೆ. ಅದ್ಭುತ ಬೇಕು ಅಂದರೆ ಫಸ್ಟು ದೇವ್ರ ವಚನನ ಗಟ್ಟಿಯಾಗಿ ಹಿಡಿದುಕೊಳ್ಳಿ. ದೇವರ ವಚನನ ನಾವು ಗಟ್ಟಿಯಾಗಿ ಹಿಡಿದುಕೊಳ್ಳುವಾಗ ಅದ್ಭುತ ನಡೆಯುತ್ತೆ. ಯೇಸು ಕ್ರಿಸ್ತ ಏನು ಹೇಳಿರೋದು? ಯೋಹಾನನ ಬರೆದ ಸುವಾರ್ತೆಯಲ್ಲಿ 15ನೇ ಅಧ್ಯಾಯ 7ನೇ ವಚನ, ನಾನು ನಿಮ್ಮಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ನೀವು ಏನು ಕೇಳ್ಕೊತೀರೋ ದೇವರು ನಿಮಗೆ ಕೊಡ್ತಾರೆ. ಸೊ ದೇವರು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳಬೇಕು. ದೇವರು ಮಾತ್ರ ಅಲ್ದಿರ ಆತನ ವಾಕ್ಯಗಳು. ಅನೇಕರು ದೇವ್ರು ನಂಬ್ತೀವಿ, ಆದರೆ ಅವ್ರು ಬೈಬಲಲ್ಲಿ ಬರೆದಿರೋದು ನಂಬಲ್ಲ ಅಂತ ಹೇಳ್ತಾರೆ. ದೇವ್ರು ನಂಬಿದ್ರೆ ಬೈಬಲಲ್ಲಿ ಬರೆದಿರೋದು ನಂಬಬೇಕು. ಅದೆರಡೂ ಜೊತೆಗೆ ಹೋಗುತ್ತೆ. ಯಾಕೆಂದರೆ ದೇವರ ವಾಕ್ಯನ ಬರೆದಿರೋದು ದೇವರು, ಅದಕ್ಕೆ ಅದನ್ನು ದೇವ್ರ ವಾಕ್ಯ ಅಂತ ಹೇಳೋದು. ಸೊ ದೇವರು ನಮ್ಮಲ್ಲಿ ನೆಲೆಗೊಂಡಿರಬೇಕು. ಆತನ ವಾಕ್ಯಗಳು ನಮ್ಮಲ್ಲಿ ನೆಲೆಗೊಂಡಿದ್ದರೆ ನಾವು ಏನು ಕೇಳ್ಕೊಂಡ್ರೂ ದೇವರು ನಮಗೆ ಖಂಡಿತವಾಗಿ ಕೊಡ್ತಾರೆ. ಸೊ ಅದಕ್ಕೆ ನೋಡಿ, ದೇವರ ವಚನನ ಗಟ್ಟಿಯಾಗಿ ಹಿಡಿದುಕೊಳ್ಳಿ, ದೇವರು ನಿಮಗೆ ಒಂದು ಅದ್ಭುತ ಮಾಡ್ತಾರೆ. ಸೊ ಈ ದಿನ ನಾವು ವಾಕ್ಯವನ್ನು ಕೇಳೋದಕ್ಕಿಂತ ಮುಂಚೆ ಒಂದು ನಿಮಗೆಲ್ಲರಿಗೂ ನಾನು ಉತ್ಸಾಹ ಪಡಿಸೋದಕ್ಕೆ ಮತ್ತು ನೆನಪು ಮಾಡೋದಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ರಕ್ಷಣೆ ಮತ್ತು ಪ್ರೊಟೆಕ್ಷನ್ ಬಗ್ಗೆ, ದೇವರು ನಮ್ಮನ್ನು ಕಾಪಾಡೋದ್ರ ಬಗ್ಗೆ ನಾನು ಎಂಟೈರ್ ಸೀರೀಸೇ ಪ್ರೀಚ್ ಮಾಡಿದ್ದೀನಿ ಇದಕ್ಕಿಂತ ಮುಂಚೆ. ಅದು ಮರ್ತೋಗಬೇಡಿ. ಯಾಕೆಂದರೆ ನಾವು ಜೀವನ ಮಾಡ್ತಾ ಇರೋದು ಪಾಪ ತುಂಬಿರೋ ಲೋಕ, ಶಾಪ ತುಂಬಿರೋ ಲೋಕ. ಅನೇಕ ಶತ್ರುಗಳಿದ್ದಾರೆ. ನಾವು ಅಂದರೆ ಇಷ್ಟ ಇಲ್ದಿರೋರು ತುಂಬ ಇದ್ದಾರೆ. ನಾವು ಪ್ರೀಚ್ ಮಾಡ್ತೀವಿ, ಸತ್ಯ ಹೇಳ್ತೀವಿ ಅಂತಂದ್ರೇ ನಮ್ಮನ್ನು ದ್ವೇಷ ಮಾಡೋರು ಜಾಸ್ತಿ ಇರ್ತಾರೆ. ಅನೇಕರು ಕ್ರೈಸ್ತರನ್ನ ಯಾಕೆ ಗೊತ್ತಾ ದ್ವೇಷ ಮಾಡೋದು? ಕ್ರೈಸ್ತರೇನು ತಪ್ಪು ಮಾಡ್ತಾಯಿದ್ದಾರೆ ಅಂತಲ್ಲ, ಕ್ರೈಸ್ತರು ಸತ್ಯನ ಬೋಧನೆ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆ ನೋಡಿ, ಈ ಒಂದು ಪಾಪ ತುಂಬಿರೋ ಲೋಕದಲ್ಲಿ, ಶಾಪ ತುಂಬಿರೋ ಲೋಕದಲ್ಲಿ, ಸೈತಾನ ಶತ್ರುಗಳು ತುಂಬಿರೋ ಲೋಕದಲ್ಲಿ ನಾವು ಕಾಪಾಡಲ್ಪಡಬೇಕು. ಸೊ ದೇವರ ಒಂದು ಪ್ರೊಟೆಕ್ಷನು, ಪರಾತ್ಮರನ ಒಂದು ಪ್ರೊಟೆಕ್ಷನು ನಮಗೆ ಕಂಟಿನ್ಯೂಸ್ ಆಗಿ ಡೈಲಿ ಬೇಕು. ನಮಗೆ ಈ ವಿಷಯದಲ್ಲಿ ನಾವು ರಿಲ್ಯಾಕ್ಸ್ ಆಗಂಗೆ ಇಲ್ಲ. ಅದಕ್ಕೆ ನಾನು ಮತ್ತೊಂದು ಆವರ್ತಿ ರಿಮೈಂಡ್ ಮಾಡ್ತೀನಿ, ಮನೆಯಿಂದ ಆಚೆ ಹೋಗೋದಕ್ಕಿಂತ ಮುಂಚೆ ಕೀರ್ತನೆ 91, ಕೀರ್ತನೆ 23 ಮತ್ತು ಕೀರ್ತನೆ 121, ಈ 3 ಕೀರ್ತನೆಗಳನ್ನ ಮರೀದಿರ. ನಿಮಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಭೆಗೋಸ್ಕರ ಮತ್ತು ಕ್ರಿಸ್ತನ ಶಾರೀರ ಇಂಡಿಯಾದಲ್ಲಿರುವಂಥ ಎಲ್ಲ ದೇವರ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿ ಹೋಗಿ. ದೇವರು ನಮ್ಮನ್ನು ಇಂಡಿಯಾದಲ್ಲಿ ಬಲಪಡಿಸ್ತಾರೆ ಮತ್ತು ನಾವು ಶತ್ರುಗಳಿಂದ ಕೈಯಿಂದ ಬಿಡಿಸಲ್ಪಡಬೇಕು. ನಾವು ಶತ್ರುಗಳ ಕೈಗೆ ಒಳಗಾಗಿ ಲೋಕ ಬೇಗ ಬಿಟ್ಟೋಗೋದು ದೇವ್ರ ಚಿತ್ತ ಅಲ್ಲ. ದೇವ್ರ ಚಿತ್ತ ನಾವು ನೆರವೇರಿಸಬೇಕು. ಅದಕ್ಕೋಸ್ಕರ ನಾವು ಈ ಭೂಮಿಯಲ್ಲಿ ಹೆಚ್ಚು ಕಾಲ ಬದುಕಿ ಆತನ ಚಿತ್ತ ನೆರವೇರಿಸಬೇಕು ಅಂತಂದರೆ ದೇವರು ನಮ್ಮನ್ನು ಎಲ್ಲ ಕೇಡಿನಿಂದ ಕಾಪಾಡಬೇಕು. ಸೊ ಸೈತಾನನ ಎಲ್ಲ ಕೆಡುಕಿನಿಂದ, ಕೇಡಿನಿಂದ, ತೊಂದರೆಗಳಿಂದ, ಇಕ್ಕಟ್ಟುಗಳಿಂದ ದೇವರು ನಮ್ಮನ್ನು ಬಿಡಿಸ್ಲಿ ಅಂತ ಹೇಳಿ ಪ್ರತಿದಿನ ಪ್ರಾರ್ಥನೆ ಮಾಡಿ ಮನೆಯಿಂದ ಆಚೆ ಹೋಗಿ. ಸೊ ಪವಿತ್ರಾತ್ಮ ನನಗೆ ಈ ವಿಷಯದಲ್ಲಿ ಮತ್ತೊಂದು ಆವರ್ತಿ ನಿಮಗೆ ನೆನಪು ಮಾಡೋದಕ್ಕೆ ಹೇಳಿದ್ರು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೆಗ್ಲೆಕ್ಟ್ ಮಾಡ್ದಿರಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ ನಾವು ಈ ದಿನ ವಚನಕ್ಕೋಸ್ಕರ ಪ್ರಾರ್ಥನೆ ಮಾಡಿ ದೇವರ ವಚನಕ್ಕೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ. ದೇವರೇ, ನೀನು ಪರಾಕ್ರಮಶಾಲಿ, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು. ನಿಮಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಈ ಪ್ರಕಟಣೆ ನಿಮ್ಮೆಲ್ಲ ಮಕ್ಕಳಿಗೂ ನೀವು ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ನಿಮ್ಮ ಮಕ್ಕಳು ನಿಮ್ಮ ಸನ್ನಿಧಾನಕ್ಕೆ ಬರುವಾಗ ನನಗೆ ಉತ್ತರ ಸಿಗುತ್ತೆ, ನನಗೆ ಬಿಡುಗಡೆ ಸಿಗುತ್ತೆ ಅಂತ ಹೇಳಿ ನಂಬಿಕೆಯಿಂದ ಬಂದು, ನಂಬಿಕೆಯಿಂದ ಎದುರು ನೋಡಿ ಅವರಿಗೆ ಬೇಕಾದದ್ದನ್ನು ಅವರು ಪಡ್ಕೊಳ್ಳುವಂತೆ ನೀನು ಈ ಒಂದು ವಚನದ ಮೂಲಕ ನಿಮ್ಮ ಮಕ್ಕಳಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಬೇಡಿಕೊಳ್ಳುವವನು ಪ್ರತಿಯೊಬ್ಬನು ಹೊಂದುವನು ಅಂತ ಹೇಳಿ ಬರೆದಿರೋ ವಚನ ಪ್ರಕಾರ ನಿಮ್ಮ ಮಕ್ಕಳಿಗೆ ನೀವು ಅದ್ಭುತ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ.
ಹಣಕಾಸಿನ ವಿಷಯದಲ್ಲಿ ಕಷ್ಟಪಡ್ತಾ ಇರೋರಿಗೆ ಬಿಡುಗಡೆ ಕೊಡಬೇಕಾಗಿ ಬೇಡ್ತೀನಿ ದೇವ. ಆರೋಗ್ಯ ವಿಷಯದಲ್ಲಿ ಕಷ್ಟಪಡೋರಿಗೆ ನೀವು ಗುಣಪಡಿಸ್ಬೇಕಾಗಿ ಬೇಡ್ತೀನಿ ಕರ್ತನೆ. ಮತ್ತು ನಿಮ್ಮ ಮಕ್ಕಳನ್ನು ಕಾಯ್ದು ಕಾಪಾಡಿ ಹೆಚ್ಚು ಕಾಲ ಬದುಕಿ ದೀರ್ಘಕಾಲ ಬದುಕಿ ನಿಮ್ಮ ಚಿತ್ತ ನೆರವೇರಿಸುವಂತೆ ನಮ್ಮೆಲ್ಲರಿಗೂ ನೀವು ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಈ ವಚನದ ಮೂಲಕ, ಈ ಸಂದೇಶದ ಮೂಲಕ ನಮ್ಮೆಲ್ಲರನ್ನು ನೀವು ಬಲಪಡಿಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಹೆಚ್ಚು ನಾವು ತಿಳಿದುಕೊಳ್ಳುವಂತೆ ನಮ್ಮೊಂದಿಗೆ ನೀವು ಮಾತಾಡಿದಕ್ಕೋಸ್ಕರ ಸ್ತೋತ್ರ. ನಮ್ಮೆಲ್ಲರಿಗೂ ಉಪದೇಶ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವೀಗ ದೇವರ ವಾಕ್ಯಕ್ಕೆ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 4 ಮತ್ತು 5 ವಚನಗಳು. ಯೇಸು ಆಕೆಗೆ, ಅಮ್ಮ, ನನ್ನ ಗೊಡವೆ ನಿನಗೇಕೆ? ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ, ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ನಾನು ಈಗ ಈ ದಿನ ಪ್ರೀಚ್ ಮಾಡ್ತಾ ಇರೋದು 11ನೇ ಭಾಗ, ಈ ಒಂದು ಅದ್ಭುತಗಳನ್ನು ಪಡೆಯುವ ಬೀಗದ ಕೈ ಎಂಬ ಸಂದೇಶದಲ್ಲಿ. ನನ್ನ ಮೇನ್ ಫೋಕಸ್ ಕಳೆದ 10 ಭಾಗಗಳಲ್ಲಿ ಇದೆ. ಅದ್ಭುತಗಳನ್ನು ಪಡ್ಕೊಳ್ಳೋದಕ್ಕೆ ಬೀಗದ ಕೈ ಏನು ಅಂತಂದರೆ, ಆತನು ಏನು ಹೇಳುವನೋ ಅದನ್ನು ಮಾಡಿರಿ. ಸೊ ಇದೇ ನಾನು ಫುಲ್ ಸೀರೀಸಲ್ಲಿ ಫೋಕಸ್ ಮಾಡ್ತಾ ಇರೋದು. ದೇವರು ಹೇಳೋದನ್ನು ನಾವು ಮಾಡುವಾಗ ಅದ್ಭುತ ಪಡ್ಕೊಳ್ತೀವಿ. ಇವಾಗ ಮರಿಯಳು ಏನು ಹೇಳಿದ್ದು? ಆತನು ಏನು ಹೇಳುವನು ಅಂದರೆ ಏನಾದರೂ ಹೇಳ್ಬೋದು, ಅದನ್ನು ನೀನು ಮಾಡೋದಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ 2 ವಿಷಯಗಳು ನಾವು ಪ್ರಿಪೇರ್ ಆಗಬೇಕಾಗತ್ತೆ ಆ ವಿಷಯದಲ್ಲಿ. ಇನ್ನೊಂದೇನೆಂದರೆ, ನಾವು ನಮ್ಮನ್ನು ಮೈಂಡಲ್ಲಿ ದೇವರ ಹತ್ರ ಕಾಯುವಾಗ, ದೇವರ ಹತ್ರ ಎದುರು ನೋಡಬೇಕಾದ್ರೆ, ದೇವರೇ ನೀನು ಹಿಂಗೆ ಹೇಳಬೇಕು, ಆ ರೀತಿ ಹೇಳಿದ್ರೇ ನಾನು ಮಾಡೋದು, ಈ ನನ್ನ ಮೈಂಡ್ಗೆ ಇದು ಇಷ್ಟ ಆಗೋದಿಲ್ಲ, ನನ್ನ ಶಾರೀರಕ್ಕೆ ಇದು ಇಷ್ಟ ಆಗೋದಿಲ್ಲ, ಇದನ್ನು ನೀವು ಹೇಳಿದ್ರೆ ನಾನು ಮಾಡಲ್ಲ. ಆ ದೇಶಕ್ಕೆಲ್ಲ ಹೋಗ್ಬಿಟ್ಟು ಸುವಾರ್ತೆ ಸಾರು ಅಂತಂದರೆ ನಾನು ಸಾರೋದಿಲ್ಲ. ನಮ್ಮ ಊರು ಬಿಟ್ಟು ಹೋಗಿ ಬೇರೆ ಊರಿಗೆ ಹೋಗು ಅಂತ ಹೇಳಿದ್ರೆ ನಾನು ಹೋಗಲ್ಲ ಅಂತ ಹೇಳಿ ಏನಾದರೂ ನಾವು ಆಲ್ರೆಡಿ ಮೈಂಡಲ್ಲಿ ರೆಡಿ ಮಾಡ್ಕೊಂಡಿದ್ದು, ದೇವರು ಈ ರೀತಿಯೇ ನನಗೆ ಹೇಳಬೇಕು, ಈ ರೀತಿಯೇ ನನಗೆ ಇನ್ಸ್ಟ್ರಕ್ಷನ್ ಕೊಡಬೇಕು, ಈ ರೀತಿ ಹೇಳಿದ್ರೆ ಮಾತ್ರ ಮಾಡ್ತೀನಿ, ನನಗೆ ಇಷ್ಟ ಇಲ್ದಿರೋದನ್ನು ದೇವರು ಹೇಳಿದ್ರೆ ನಾನು ಮಾಡಲ್ಲ ಅಂತ ಹೇಳಿ ಏನಾದರೂ ಅಂದ್ಕೊಂಡು ದೇವರ ಸನ್ನಿಧಾನದಲ್ಲಿ ಕಾಯುವಾಗ ನಿಮ್ಮ ಮೈಂಡ್ಗೆ ವಿರೋಧವಾಗಿ ನಿಮ್ಗೆ ಇಷ್ಟ ಇಲ್ದಿರೋದನ್ನು ದೇವರು ಹೇಳಿದ್ರೆ ನೀವು ಮಾಡೋದಕ್ಕೆ ರೆಡಿಯಾಗಿರ್ತೀರಾ? ನಾನು ಏನು ಕೇಳ್ತಾ ಇದ್ದೀನಿ ಅಂತಂದರೆ, ಈ ವಿಷಯದಲ್ಲಿ ನಮಗೆ ದೇವರ ಬಗ್ಗೆ ಒಂದು ನಂಬಿಕೆ ಬೇಕು. ದೇವರು ಏನಾದರೂ ನಿಮಗೆ ಬೋಧನೆ ಮಾಡಿ, ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟು, ನೀವು ಕಷ್ಟದಲ್ಲಿ ಬೀಳೋದಕ್ಕೆ ನಿಮಗೆ ಉಪದೇಶ ಮಾಡ್ತಾರಾ? ಓಕೆ, ದೇವ್ರು ಹೇಳೋದು ಮಾಡಿದೆ, ನಾನು ಕಷ್ಟಪಟ್ಟೆ, ದೇವ್ರು ಹೇಳೋದನ್ನು ನಾನು ಮಾಡಿಲ್ಲ ಅಂತಂದರೆ ಚೆನ್ನಾಗಿರ್ತಾಯಿತ್ತು ಅಂತ ಹೇಳ್ತೀರಾ? ಅದಕ್ಕೆ ನೋಡಿ, ನಂಬಿಕೆ ಬೇಕು. ಅವರು ಏನು ಹೇಳ್ತಾರೋ ಮಾಡೋದಕ್ಕೆ ನೀವು ರೆಡಿಯಾಗಿರಬೇಕು. ದೇವ್ರು ಹೇಳ್ತಾರೆ ಹಳೆ ಒಡಂಬಡಿಕೆಯಲ್ಲಿ, ನಾನೇ ನಿಮಗೆ ಪ್ರಯೋಜನವಾಗುವುದಕ್ಕೆ ಬೋಧನೆ ಮಾಡ್ತೀನಿ, ನಿಮಗೆ ಒಂದು ಲಾಭ ಬರುವುದಕ್ಕೆ ನಾನು ಬೋಧನೆ ಮಾಡ್ತೀನಿ ಅಂತ ಹೇಳಿ ಹಳೆ ಒಡಂಬಡಿಕೆಯಲ್ಲಿ ಯೆರೆಮೀಯದಲ್ಲಿದೆ. ಇಂಗ್ಲೀಷಲ್ಲಿ ಈ ರೀತಿಯಾಗಿದೆ, ಐ ಆಮ್ ದ ಲಾರ್ಡ್ ಯುವರ್ ಗಾಡ್ ಹೂ ಟೀಚಸ್ ಯು ಟು ಪ್ರಾಫಿಟ್. ಅಂದರೆ ನಿಮಗೆ ಪ್ರಯೋಜನ ಇದೆ, ಅಂದರೆ ನಿಮಗೊಂದು ಅದ್ಭುತ ಇದೆ ಅದರಲ್ಲಿ. ಸೊ ಅದಕ್ಕೆ ನೋಡಿ, ನಂಬಿಕೆಯಿಂದ ಬರಬೇಕು, ದೇವ್ರು ಹೇಳೋದನ್ನು ಮಾಡೋದಕ್ಕೆ ರೆಡಿಯಾಗಿರಬೇಕು, ಅವರು ಏನು ಹೇಳ್ತಾರೋ ಮಾಡೋದಕ್ಕೆ ರೆಡಿಯಾಗಿರಿ. ಆ ರೀತಿ ಮೈಂಡಲ್ಲಿ ನಾವು ಹೋಗುವಾಗ ದೇವರ ಸನ್ನಿಧಾನಕ್ಕೆ ಇನ್ಸ್ಟ್ರಕ್ಷನ್ನು ಬೇಗ ಸಿಗುತ್ತೆ, ಅದನ್ನು ಅಪ್ಲೈ ಮಾಡುವಾಗ ಅದ್ಭುತನೂ ನಡೆಯುತ್ತೆ. ಸೊ ಆತನು ಏನು ಹೇಳುವನೋ ಮಾಡುವೆನು ಅಂತ ಹೇಳೋದಕ್ಕೆ ನೀವು ರೆಡಿಯಾಗಿದ್ದೀರಾ? ರೆಡಿಯಾಗಿ ಅದನ್ನು ಮಾಡಿದ್ರೆ ನಿಮಗೆ ಲಾಭ. ಇಲ್ಲ ಎಕ್ಸ್ಕ್ಯೂಸ್ ಕೊಟ್ಟು, ದೇವರೇ ನೀನು ಹೇಳಿದ್ದೀರಾ, ನಾನು ಪ್ರೇಯರ್ ಮಾಡ್ತೀನಿ ಇದ್ರ ಬಗ್ಗೆ. ದೇವ್ರು ಹೇಳಿದ್ಮೇಲೆ ಏನಕ್ಕೆ ಪ್ರೇಯರ್ ಮಾಡಬೇಕು ಅದ್ರ ಬಗ್ಗೆ? ದೇವರೇ ನೀವು ಹೇಳಿದ್ದೀರಾ, ನನ್ನ ವೈಫ್ನ ಸ್ವಲ್ಪ ಕೇಳ್ತೀನಿ ಈ ವಿಷಯದಲ್ಲಿ ಏನು ಹೇಳ್ತಾರೋ, ನನ್ನ ಗಂಡನ ಸ್ವಲ್ಪ ಕೇಳ್ತೀನಿ ಈ ವಿಷಯದಲ್ಲಿ ಏನು ಹೇಳ್ತಾರೋ, ನನ್ನ ಫ್ರೆಂಡ್ಸ್ನ ಕೇಳ್ತೀನಿ, ಅವ್ರನ್ನ ವಿಚಾರಿಸ್ತೀನಿ, ಇವ್ರನ್ನ ವಿಚಾರಿಸ್ತೀನಿ, ಇಲ್ಲ ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಎಕ್ಸ್ಕ್ಯೂಸ್ ಕೊಡೋದಾದರೆ ನೀವು ದೇವ್ರ ವಿಷಯದಲ್ಲಿ ನಂಬಿಕೆ ಇಡ್ತಾ ಇದ್ದೀರಾ? ಆತನು ಹೇಳಿರೋ ಇನ್ಸ್ಟ್ರಕ್ಷನಲ್ಲಿ ದೇವ್ರು ಹೇಳಿದ್ಮೇಲೆ ಇನ್ನೂ ಹೆಚ್ಚು ಸಮಯ ತೊಗೊಂಡು ಪ್ರಾರ್ಥನೆ ಮಾಡ್ತೀನಿ ಅನ್ನೋದು ಬೇಕಾಗಿಲ್ಲ. ಕೆಲವು ವಿಷಯಗಳನ್ನ ದೇವ್ರು ಹೇಳಿದಾಗ ಇಮಿಡಿಯೇಟಾಗಿ ಮಾಡಿ, ಅದರಲ್ಲಿ ಆಶೀರ್ವಾದ ಇದೆ. ಅಬ್ರಾಹ್ಮನಿಗೆ ದೇವರು
ಸುನ್ನತಿ ಮಾಡಿಸ್ಕೊ ಅಂತಂದರು. ಯಾವಾಗ 100 ವಯಸ್ಸಲ್ಲಿ ಸುನ್ನತಿ ಮಾಡಿಸ್ಕೊಳ್ಳೋದು ಬಹಳ ಶಾರೀರದಲ್ಲಿ ನೋವು ತೊಗೊಂಡು ಬರುವಂಥದ್ದು. ಅಬ್ರಾಹ್ಮನಿಗೆ ವಯಸ್ಸಾಗಿದೆ, ಆ ಒಂದು ವಯಸ್ಸಾಗಿರೋ ಕಾಲದಲ್ಲಿ ಸುನ್ನತಿ ಮಾಡಿಸ್ಕೊಳ್ಳೋದು ಬಹಳ ನೋವು ತೊಗೊಂಡು ಬರುತ್ತೆ. ಆದರೆ ಬೈಬಲಲ್ಲಿ ನಾವು ಓದ್ತೀವಿ, ಅಬ್ರಾಹಮ ದೇವರು ಹೇಳಿದ ದಿನದಲ್ಲಿಯೇ ಅದೇ ದಿನ ಸುನ್ನತಿ ಮಾಡಿಸ್ಕೊಂಡಂತೆ. ವೆಯ್ಟ್ ಮಾಡಿದ್ನ ಅಬ್ರಾಹಮ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ಇನ್ನೊಂದು 4-5 ದಿವಸ ಆದಮೇಲೆ ಮಾಡ್ತೀನಿ, ಇನ್ನೊಂದು ವಾರ ಆದಮೇಲೆ ಮಾಡ್ತೀನಿ, ಈ ನೋವಿಗೆ ನನ್ನ ಕೈಲಿ ಆಗಲ್ಲ ಮಾಡೋಕ್ಕೆ ಅಂತ ಹೇಳಿ ಎಕ್ಸ್ಕ್ಯೂಸ್ ತಗೊಂಡ. ಯಾವ ಕಾರಣನೂ ತಗೊಂಡಿಲ್ಲ, ಯಾವ ಕಾರಣನೂ ಹೇಳಿಲ್ಲ, ಯಾವ ಎಕ್ಸ್ಕ್ಯೂಸು ಹೇಳಿಲ್ಲ. ದೇವರು ಹೇಳಿದ ದಿನದಲ್ಲಿಯೇ ಸುನ್ನತಿ ಮಾಡಿಸ್ಕೊಂಡನು. ಅವನು ಮಾತ್ರ ಅಲ್ಲ, ಅವನ ಮನೆಯವರೆಲ್ಲರೂ, ಇಷ್ಮಾಯೇಲ್ ಜೊತೆ ಎಲ್ಲರೂ ಅದೇ ದಿನದಲ್ಲಿ ಸುನ್ನತಿ ಮಾಡಿಸ್ಕೊಂಡ್ರು. ಅದಕ್ಕೆ ಎಷ್ಟು ಕೆಲಸಗಳು ಇರುತ್ತೆ ಗೊತ್ತಾ ಮಾಡೋದಕ್ಕೆ. ಆದರೆ ಎಲ್ಲ ಬೇಗ ಪ್ರಿಪೇರ್ ಮಾಡಿ ರೆಡಿಯಾಗಿ ಇಮಿಡಿಯೇಟಾಗಿ ಮಾಡ್ದ. ಅಂಥವ್ರನ್ನೇ ದೇವರು ಆಶೀರ್ವಾದ ಮಾಡೋಕ್ಕಾಗೋದು. ಅಂಥವ್ರನ್ನೇ ದೇವರ ರಾಜ್ಯದಲ್ಲಿ ಉಪಯೋಗಿಸೋಕ್ಕಾಗುತ್ತೆ. ನಿಮ್ಮ ವಿಧೇಯತ್ವ ಅನ್ನೋದು ನಿಮಗೆ ಆಶೀರ್ವಾದ ತೊಗೊಂಡು ಬರುವಂಥದ್ದು. ದೇವ್ರಿಗೇನೋ ಪ್ರಯೋಜನ ಅಲ್ಲ. ನಾವು ವಿಧೇಯರಾದರೆ ಪ್ರಯೋಜನ ದೇವ್ರಿಗೆ, ನಾವು ವಿಧೇಯರಾದರೆ ಪ್ರಯೋಜನ ನಮಗೆ. ದೇವ್ರು ನಮ್ಮ ಜೊತೆ ಒಡಂಬಡಿಕೆ ಮಾಡಿರೋದು, ನಾವು ಆಶೀರ್ವಾದ ಪಟ್ಟವರು. ಆ್ಯಕ್ಚುಲಿ ಆಶೀರ್ವಾದ ನಮಗೆ ಅದು. ಇವಾಗ ಒಡಂಬಡಿಕೆ ಮಾಡಬೇಕು ಅಂತಂದರೆ ಇಬ್ಬರು ಒಂದೇ ಲೆವೆಲಲ್ಲಿ ಇರಬೇಕು, ಅಂಥವರೇ ಒಡಂಬಡಿಕೆ ಮಾಡೋದು. ಇವಾಗ 2 ರಾಜ್ಯಗಳು ಒಡಂಬಡಿಕೆ ಮಾಡ್ಕೊತಾರೆ ಅಂತಂದರೆ ಅವರು ಸ್ಟ್ರಾಂಗ್ ಆಗಿದ್ದಾರೆ, ಇವರು ಸ್ಟ್ರಾಂಗ್ ಆಗಿದ್ದಾರೆ. ಸೊ ನಾವಿಬ್ಬರು ಸ್ಟ್ರಾಂಗ್ ಆಗಿದ್ದೀವಿ, ಒಬ್ರನ್ನೊಬ್ಬರು ಡೆಸ್ಟ್ರಾಯ್ ಮಾಡ್ಕೊಳ್ಳೋದು ಬೇಡ, ಒಡಂಬಡಿಕೆ ಮಾಡ್ಕೊಳ್ಳೋಣ. ನೀನು ನನ್ನ ಹರ್ಟ್ ಮಾಡಬೇಡ, ನಾನು ನಿಮ್ಮನ್ನು ಹರ್ಟ್ ಮಾಡಲ್ಲ ಅಂತ ಹೇಳಿ ಒಡಂಬಡಿಕೆ ಮಾಡ್ಕೊತಾರೆ. ಆ ರೀತಿ ಒಡಂಬಡಿಕೆ ಮಾಡ್ಕೊಳ್ಳುವಾಗ ಒಂದೇ ಲೆವೆಲಲ್ಲಿರೋರಿಗೆ ಇಬ್ಬರಿಗೂ ಪ್ರಯೋಜನ, ಅವ್ರಿಗೂ ಪ್ರಯೋಜನ, ಇವ್ರಿಗೂ ಪ್ರಯೋಜನ. ಆದರೆ ದೇವ್ರು ನಮ್ಮ ಜೊತೆ ಒಡಂಬಡಿಕೆ ಮಾಡಿರೋದು ಎಲ್ಲ ಪ್ರಯೋಜನಗಳು ನಮಗೆ ಇರೋದು. ಅರ್ಥ ಆಗ್ತಾಯಿದೆಯಾ ಹೇಳೋದು? ಯಾಕೆಂದರೆ ಆತನು ಸರ್ವಶಕ್ತನು. ನಮಗೂ ಅವ್ರಿಗೂ ಒಂದು ಲೆವೆಲಲ್ಲಿ ಇಲ್ಲ. ನಾವು ಬಹಳ ಕೆಳಗಡೆ ಲೆವೆಲಲ್ಲಿದ್ದೀವಿ, ದೇವರು ಬಹಳ ಹೈ ಲೆವೆಲಲ್ಲಿದ್ದಾರೆ. ಸೊ ಅವ್ರು ನಮ್ಮ ಜೊತೆ ಒಡಂಬಡಿಕೆ ಮಾಡಿದ್ದಾರೆ ಯೇಸು ಕ್ರಿಸ್ತನ ರಕ್ತದ ಮೂಲಕ ಅಂತಂದರೆ ಎಲ್ಲ ಪ್ರಯೋಜನಗಳು ನಮಗೆ. ಸೊ ನಾವು ವಿಧೇಯರಾಗುವಾಗ ಪ್ರಯೋಜನಗಳು ಯಾರಿಗೆ? ನಮಗೆ. ಸೊ ಈ ದಿನ ನಾವು ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಮತ್ತೆ ಅದನ್ನು ಧ್ಯಾನ ಮಾಡೋಣ. ಸೀಮೋನ್ ಪೇತ್ರ ಬಗ್ಗೆ ಇನ್ನೂ ಕೆಲವು ವಿಷಯ ಈ ದಿನ ಆ ಒಂದು ವಚನಗಳಿಂದ ಬೋಧನೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 4ನೇ ವಚನದಿಂದ ಓದಿಕೊಡೋಣ. ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂದು ಹೇಳಿದನು. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ. ಹಾಕಿದ ಮೇಲೆ, ಯಾವಾಗ? ಹಾಕಿದ ಮೇಲೆ, ದೇವರು ಹೇಳಿದ ಮಾತಿನ ಮೇಲೆ ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ಹಾಕಿದ ಮೇಲೆ ನೋಡಿ, ಸೀಮೋನ್ ಪೇತ್ರನ ಕಂಡೀಷನ್ ಈ ಟೈಮಲ್ಲಿ ಸ್ವಲ್ಪ ನಾನು ಸರಿ ಎಕ್ಸ್ಪ್ಲೇನ್ ಮಾಡಿದೆ, ಮತ್ತೆ ಅದನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ದೇವರ ವಚನಕ್ಕೆ ಹೋಗೋಣ. ಸೀಮೋನ್ ಪೇತ್ರ ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದಾನೆ, ಬಲೆಗಳನ್ನೆಲ್ಲ ತೊಳೆದಿಟ್ಟಿದ್ದಾನೆ. ಬೆಳಗ್ಗೆ ಬಂದು ಆ ಬರಿದಾಗಿರೋ ಒಂದು ಹಡಗುಗಳನ್ನ ನೋಡಿ ಯೇಸು ಕ್ರಿಸ್ತ ಆ ಹಡಗನ್ನು ಯೂಸ್ ಮಾಡಿ, ಅಂದರೆ ಪ್ರೀಚಿಂಗ್ಗೆ ಯೂಸ್ ಮಾಡಿದ್ರು. ಹಡಗಲ್ಲಿ ಕೂತ್ಕೊಂಡು ಉಪದೇಶ ಮಾಡಿ ಮುಗಿಸಿದ ಮೇಲೆ, ನಾನು ಹೋದ ವಾರ ಆಲ್ರೆಡಿ ಹೇಳಿದೆ, ಉಪದೇಶ ಮಾಡೋದಕ್ಕೆ ಯೇಸು ಕ್ರಿಸ್ತ ಕೆಲವು ಗಂಟೆಗಳು ತೊಗೊಂಡಿರ್ತಾರೆ. ಆ ಉಪದೇಶ ಮಾಡೋ ಎಲ್ಲ ಸಮಯದಲ್ಲೂ ಪೇತ್ರ ಕೂತ್ಕೊಂಡು ಉಪದೇಶ ಮಾಡೋದನ್ನು ಕೇಳಿಸ್ಕೊಂಡಿದ್ದಾನೆ. ಒಂದು ಬೆಳಗ್ಗೆ ಮನೆಗೆ ಹೋಗ್ದಿರಾ, ಸ್ನಾನ ಮಾಡ್ದಿರಾ, ಊಟ ಮಾಡ್ದಿರಾ, ಹಸಿವೆಯಲ್ಲಿದ್ದಾನೆ, ರಾತ್ರಿಯೆಲ್ಲ ಕಷ್ಟಪಟ್ಟಿದ್ದಾನೆ, ನಿದ್ದೆ ಬೇರೆ ಇಲ್ಲ. ಬೆಳಗ್ಗೆ ರಾತ್ರಿಯೆಲ್ಲ ಕಷ್ಟಪಟ್ಟವರು ಬೆಳಗ್ಗೆ ಯಾವಾಗಪ್ಪ ನಿದ್ದೆ ಮಾಡ್ತೀವಿ ಅಂತೇಳಿ ಕಾಯ್ಕೊಂಡಿರ್ತಾರೆ. ಇವಾಗ ನೋಡಿ, ಇವಾಗ ಸಾಫ್ಟ್ವೇರ್ ಕಂಪನಿಲಿ ಎಲ್ಲ ಕಡೆ ಕೆಲಸ ಮಾಡೋರು ರಾತ್ರಿಯೆಲ್ಲ ಅವ್ರನ್ನ ಹಿಂಡಿ ಇಪ್ಪೆ ಮಾಡಿರ್ತಾರೆ. ಅಷ್ಟು ಕೆಲಸ ಇರುತ್ತೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಈ ಟೆಕ್ ಕಂಪನಿಗಳಲ್ಲಿ ಕೆಲಸ ಮಾಡೋದು. ಬೆಳಗ್ಗೆ ಬಂದಿದ ತಕ್ಷಣ ಸಾಕಾಗುತ್ತೆ, ಯಾವಾಗ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೇಳಿ ಕಾಯ್ತಾ ಇರ್ತಾರೆ. ಅಂದರೆ ನೋಡಿ, ಸೀಮೋನ್ ಪೇತ್ರ ರಾತ್ರಿಯೆಲ್ಲ ಶಾರೀರದಲ್ಲಿ ಬಹಳ ಕಷ್ಟಪಟ್ಟಿದ್ದಾನೆ. ಶಾರೀರದಲ್ಲಿ ಬಹಳ ಟಯರ್ಡ್ ಆಗುತ್ತೆ ರಾತ್ರಿಯೆಲ್ಲ ನೀವು ಮೀನು ಬೇಟೆ ಮಾಡುವಾಗ. ರಾತ್ರಿಯೆಲ್ಲ ನೀನು
ಅದು ಇನ್ನೊಂದೇನೆಂದರೆ, ರಾತ್ರಿಯೆಲ್ಲ ಕಷ್ಟಪಟ್ಟರು ಏನೂ ಸಿಕ್ಕಿಲ್ಲ, ಒಂದು ಮೀನು ಸಿಕ್ಕಿಲ್ಲ. ಅಟ್ಲೀಸ್ಟ್ ರಾತ್ರಿಯೆಲ್ಲ ಕಷ್ಟಪಟ್ಟು ಏನಾದರೂ ಸಿಕ್ಕಿದರೆ ಸ್ವಲ್ಪ ಏನೋ ಕೆಲಸ ಮಾಡಿದ್ವಿ, ಸ್ವಲ್ಪ ಸಿಕ್ತು ಅನ್ನೋ ಒಂದು ಸಂತೃಪ್ತಿ ಇರ್ತಾಯಿತ್ತು. ಆದರೆ ಇವನು ರಾತ್ರಿಯೆಲ್ಲ ಕಷ್ಟಪಟ್ಟು ಮೀನು ಸಿಕ್ಕಿಲ್ಲ ಮತ್ತು ಟಯರ್ಡ್ ಆಗಿದ್ದಾನೆ. ಇವಾಗ ಇಲ್ಲಿ ಎಕ್ಸ್ಟ್ರಾ ಅವರ್ ಇಲ್ಲಿ ಸ್ಪೆಂಡ್ ಮಾಡಿದ್ದಾನೆ, ಅಲ್ಲಿ ಕುತ್ಕೊಂಡು ವಚನಗಳನ್ನ ಕೇಳಿದ್ದಾನೆ. ಇನ್ನೇನು ಮನೆಗೆ ಹೋಗೋಣ, ಯೇಸು ಕ್ರಿಸ್ತ ಬಿಟ್ಟರೆ ಸಾಕು, ಮನೆಗೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಕಾಯ್ಕೊಂಡಿದ್ದಾನೆ. ಮಾತಾಡಿದ ಮುಗಿಸಿದ ಮೇಲೆ ಯೇಸು ಕ್ರಿಸ್ತ ನೋಡಿ ಕೆಲವು ಗಂಟೆಗಳ ಕಾಲ ಹಡಗನ ಯೇಸು ಕ್ರಿಸ್ತನಿಗೆ ಕೊಟ್ಟ ಸೀಮೋನ್ ಪೇತ್ರ ಬೋಧನೆ ಮಾಡಲಿ ಅಂತ ಹೇಳಿ. ಅದಕ್ಕೆ ದೇವರು ರಿವಾರ್ಡ್ ಕೊಡ್ತಾ ಇದ್ದಾರೆ, ಅದಕ್ಕೆ ದೇವರು ಬಹುಮಾನ ಕೊಡ್ತಾ ಇದ್ದಾರೆ, ಅದಕ್ಕೆ ದೇವರು ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಸೀಮೋನ್ ಪೇತ್ರನ ಆಶೀರ್ವಾದ ಮಾಡ್ತಾ ಇದ್ದಾರೆ ದೇವರು. ಇದನ್ನು ಸೀಮೋನ್ ಪೇತ್ರ ಕೇಳಿದ್ನ, ದೇವರೇ ನಾನು ಹಡಗನ ಕೊಟ್ಟೆ, ನನಗೇನು ಪ್ರಯೋಜನ, ಏನಾದರೂ ಮಾಡಿ ಅಂತ ಹೇಳಿ ಸೀಮೋನ್ ಪೇತ್ರ ಕೇಳಿದ್ದಕ್ಕೆ ಯೇಸು ಕ್ರಿಸ್ತ ಆ ಒಂದು ಇನ್ಸ್ಟ್ರಕ್ಷನ್ ಕೊಟ್ರ. ನೋಡಿ, ಇದೇ ನೋಡಿ ದೇವರ ಹೃದಯದಲ್ಲಿ ನಮ್ಮನ್ನು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತುಂಬ ಇದೆ ಅವ್ರ ಹೃದಯದಲ್ಲಿ. ನಾವು ಕೀರ್ತನೆ 115 ಓದಿರ್ತೀವಿ, 12ನೇ ವಚನ, ದೇವರು ನಮ್ಮ ವಿಷಯದಲ್ಲಿ ಮನಸ್ಸುಳ್ಳವನಾಗಿದ್ದಾನೆ ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ. ಆಶೀರ್ವಾದ ಮಾಡೋದಕ್ಕೆ ದೇವರಿಗೆ ಮನಸ್ಸಿದೆ, ಚಿತ್ತ ಇದೆ, ಇಷ್ಟ ಇದೆ, ಮಾಡಬೇಕು ಅನ್ನೋದೇ ದೇವರ ಆಸೆ. ಯೇಸು ಕ್ರಿಸ್ತನಿಗೆ ಆಸೆ ಏನು? ಸೀಮೋನ್ ಪೇತ್ರ ರಾತ್ರಿಯೆಲ್ಲ ಡಿಸ್ಕರೇಜ್ ಆಗಿದ್ದಾನೆ, ರಾತ್ರಿಯೆಲ್ಲ ನಿರುತ್ಸಾಹದಲ್ಲಿದ್ದಾನೆ, ಶಾರೀರದಲ್ಲಿ ಕಷ್ಟಪಟ್ಟಿದ್ದಾನೆ, ಏನೂ ಸಿಕ್ಕಿಲ್ಲ ಇವನಿಗೆ. ಆದರೆ ನಾನು ಈ ದಿನ ಇವನಿಗೆ ಮೀನುಗಳನ್ನ ರಾಶಿ ರಾಶಿಯಾಗಿ ಕೊಡ್ತೀನಿ. ರಾತ್ರಿಯೆಲ್ಲ ಏನು ಎದುರು ನೋಡಿದ್ನೋ, ರಾತ್ರಿಯೆಲ್ಲ ಏನು ಈತನಿಗೆ ಸಿಕ್ಕಿಲ್ವೋ, ಇವಾಗ ನಾನು ಅದನ್ನು ಕೊಡ್ತೀನಿ, ಅವನ ಆಸೆನ ನೆರವೇರಿಸ್ತೀನಿ, ಅವನ ಹಣಕಾಸಿನ ವಿಷಯದಲ್ಲಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತ ಈ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು. ಹೊಸ ಒಡಂಬಡಿಕೆಯಲ್ಲಿ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳಿಲ್ಲ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಚಿನ್ನ ಬೆಳೆ ಅನ್ನೋದು ಜಾಸ್ತಿ ಇದೆ, ಹೊಸ ಒಡಂಬಡಿಕೆಯಲ್ಲಿ ಇವು ಇಲ್ಲ ಅಂತ ಹೇಳಿ ಅನೇಕರು ಅಂತಾರೆ. ನಾನು ಹೇಳ್ತೀನಿ, ಮೀನುಗಳನ್ನ ಫ್ರೀಯಾಗಿ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾಯಿದ್ದಾರಾ? 1 kg ಮೀನು ತೊಗೊಳ್ಬೇಕು ಅಂತಂದರೆ ಎಷ್ಟು ಗೊತ್ತಾ ಇವಾಗ? ಅದರಲ್ಲಿ ಬೇರೆ ಬೇರೆ ವೆರೈಟಿ ಮೀನುಗಳಿರುತ್ತೆ. 2000ವರೆಗೂ ಹೋಗುತ್ತೆ 1 kg ಮೀನುಗಳು. ಆದರೆ ನಾನು ಹೇಳ್ತಿರೋದು, ಇದು ರಾಶಿ ರಾಶಿಯಾಗಿ ಯೇಸು ಕ್ರಿಸ್ತ ಮೀನು ಕೊಡಬೇಕು ಅಂತ ಹೇಳುವಾಗ ಅದನ್ನು ಹಣಕಾಸಿನ ವಿಷಯದಲ್ಲಿ ಅದ್ಭುತ ಅಂತ ಹೇಳೋದಿಲ್ವ ನೀವು? ಹಣಕಾಸಿನ ವಿಷಯದಲ್ಲಲ್ವ ದೇವರು ಈ ಒಂದು ಅದ್ಭುತ ಮಾಡಿದ್ದು? ರಾಶಿ ರಾಶಿಯಾದ ಮೀನುಗಳನ್ನ ಸೇಲ್ ಮಾಡಿದ್ರೆ ಎಷ್ಟು ಬರುತ್ತೆ ದುಡ್ಡು? ಚೆನ್ನಾಗಿ ಬರುತ್ತಾ ಇಲ್ವಾ ದುಡ್ಡು? ಅದಕ್ಕೆ ಹೇಳೋದು, ಹೊಸ ಒಡಂಬಡಿಕೆಯಲ್ಲಿ ಕೂಡ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳು ಇದ್ದಾವೆ. 600 ಲೀಟ್ರು ದ್ರಾಕ್ಷರಸ ಫ್ರೀಯಾಗಿ ಸಿಗುತ್ತಾ ಮಾರ್ಕೆಟಲ್ಲಿ? ಆದರೆ ಯೇಸು ಕ್ರಿಸ್ತ ನೋಡಿ ಅವ್ರಿಗೆಲ್ಲರಿಗೂ ಫ್ರೀಯಾಗಿ ಕೊಟ್ಟರು. ಮತ್ತು ಯೇಸು ಕ್ರಿಸ್ತ ಅನೇಕ ಅದ್ಭುತಗಳು ಮಾಡಿದ್ದಾರೆ. ಈ ಥರ ಇನ್ನೊಂದು ಅದ್ಭುತ ಹೇಳಿ ಮತ್ತೆ ಬೇರೆ ವಚನಕ್ಕೆ ಹೋಗೋಣ. ಇನ್ನೊಂದು ಕಡೆ 3 ದಿವಸ ಎಲ್ಲರೂ ಕೂತ್ಕೊಂಡು ಸುವಾರ್ತೆಯನ್ನು ಸಾರಿ ಕೇಳಿಸ್ಕೊಂಡಿದ್ದಾರೆ. ಸುವಾರ್ತೆನ 5,000 ಜನರಿಗೆ, ಅದರಲ್ಲಿ ಹೆಂಗಸರು ಮಕ್ಕಳು ಆ್ಯಡ್ ಆಗಿಲ್ಲ. ಅಲ್ಲಿ ಹೊಟ್ಟೆ ತುಂಬ ಯೇಸು ಕ್ರಿಸ್ತ ರೊಟ್ಟಿಯನ್ನು ಮೀನುಗಳನ್ನು ಕೊಟ್ಟನು ಅಂತ ಇದೆ. ಅವ್ರದ್ದು ತಿಂದು ತೃಪ್ತಿಯಾಗೋವ್ರಿಗೂ ಅದಾದಮೇಲೆ ಎಕ್ಸ್ಟ್ರಾ ತಿಂದು ಮಿಕ್ಕಿದೆ ಊಟ, ಅಷ್ಟು ಊಟ ಕೊಟ್ಟಿದ್ದಾರೆ. ರೊಟ್ಟಿನ ಫ್ರೀಯಾಗಿ ಸೇಲ್ ಮಾಡ್ತಾರಾ ಮಾರ್ಕೆಟಲ್ಲಿ? ಮೀನುಗಳನ್ನ ಫ್ರೀಯಾಗಿ ಕೊಡ್ತಾರಾ? ನೋಡಿ, ಯೇಸು ಕ್ರಿಸ್ತ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳನ್ನ ಮಾಡಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಕೂಡ. ಮತ್ತು ಪೇತ್ರನಿಗೆ ಹೋಗಿ ಟ್ಯಾಕ್ಸ್ ಕಟ್ಟು ಅಂತ ಹೇಳುವಾಗ, ಹೋಗು ನೀನು ಸಮುದ್ರಕ್ಕೆ ಹೋಗಿ ನೀನು ಬಲೆಯನ್ನು ಹಾಕು, ಮೊದಲು ಬರೋ ಒಂದು ಮೀನು ಬಾಯಿ ತೆಗೆದು ನೋಡು, ಅದರಲ್ಲಿ ಕಾಸಿರುತ್ತೆ, ಅದನ್ನು ತಗೊಂಡೋಗಿ ನಿನಗೂ ನನಗೂ ಟ್ಯಾಕ್ಸ್ ಕಟ್ಟು ಅಂತ ಹೇಳ್ತಾರೆ ಯೇಸು ಕ್ರಿಸ್ತ. ಸೊ ಇದೆಲ್ಲ ಹಣಕಾಸಿನ ವಿಷಯದಲ್ಲಿ ದೇವರು ಮಾಡಿದ ಅದ್ಭುತಗಳು ಅಂತ ಹೇಳ್ತೀರಾ ಇಲ್ವಾ? ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳು ಹೊಸ ಒಡಂಬಡಿಕೆಯಲ್ಲೂ ಇದೆ, ಹಳೆ ಒಡಂಬಡಿಕೆಯಲ್ಲೂ ಇದೆ. ಹಳೆ ಒಡಂಬಡಿಕೆನ ಹೊಸ ಒಡಂಬಡಿಕೆನ ಬೇರೆ ಮಾಡಬೇಡಿ. ಇದನ್ನೆಲ್ಲ ಬರೆದಿರೋದು ಒಬ್ಬನೇ ದೇವರು. ಹಳೆ ಒಡಂಬಡಿಕೆ ಬರೆದಿರೋದು ನಮ್ಮ ಒಂದೇ ದೇವರೇ, ಹೊಸ ಒಡಂಬಡಿಕೆ ಬರೆದಿರೋದು ಅದೇ ದೇವರೇ. ಸೊ ಹಳೆ ಒಡಂಬಡಿಕೆಗೆ
ಜಾಸ್ತಿ ರೆಸ್ಪೆಕ್ಟ್ ಕೊಡ್ದಿರಾ ಹೊಸ ಒಡಂಬಡಿಕೆಗೆ ಮಾತ್ರ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತೀನಿ ಅಂತ ಹೇಳಬಾರ್ದು. ಮತ್ತು ಇನ್ನು ಕೆಲವರು ಹಳೆ ಒಡಂಬಡಿಕೆಗೆ ಮಾತ್ರ ಜಾಸ್ತಿ ರೆಸ್ಪೆಕ್ಟ್ ಕೊಡ್ತಾರೆ, ಹೊಸ ಒಡಂಬಡಿಕೆಗೆ ಅವ್ರಿಗೆ ರೆಸ್ಪೆಕ್ಟ್ ಇಲ್ಲ. ನಾವು ಎರಡಕ್ಕೂ ರೆಸ್ಪೆಕ್ಟ್ ಕೊಡಬೇಕು, ಎರಡಕ್ಕೂ ಗಾನ ಕೊಡಬೇಕು. ಯಾಕೆಂದರೆ ಎರಡೂ ಬರೆದಿರೋ ದೇವರೇ, ಒಬ್ಬನೇ ಆಗ್ತಾರೆ ಇದಕ್ಕೆ. ಸೊ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಯೇಸು ಕ್ರಿಸ್ತ ಹಣಕಾಸಿನ ವಿಷಯದಲ್ಲಿ ಅದ್ಭುತಗಳು ಮಾಡಿದ್ದಾರೆ. ಈ ಸಮಯದಲ್ಲಿ ಯೇಸು ಕ್ರಿಸ್ತ ಹೇಳ್ತಾ ಇದ್ದಾರೆ, ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ. ನಾನು ಹೋದ ಸರಿ ಆಲ್ರೆಡಿ ಹೇಳಿದೆ, ಬಲೆಗಳನ್ನು ಹಾಕಿರಿ ಅಂತ ಹೇಳಿದಾಗ ಪೇತ್ರ ಬಲೆಗಳನ್ನ ಹಾಕಿಲ್ಲ, ಒಂದೇ ಒಂದು ಬಲೆಯನ್ನು ಹಾಕ್ದ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಓದ್ತೀವಿ, ಆದರೆ ಕನ್ನಡದಲ್ಲಿ ಆ ರೀತಿ ಬರೆದಿಲ್ಲ ಇಲ್ಲಿ. ಪೇತ್ರ ಏನು ಗೊತ್ತಾ, ಓಕೆ ನಾನು ರಾತ್ರಿ ಎಲ್ಲ ಕಷ್ಟಪಟ್ಟಿದ್ದೀನಿ, ಏನೂ ಸಿಕ್ಕಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ದೇವರೇ ನಿನ್ನನ್ನು ನಾನು ಮರ್ಯಾದೆ ಕೊಡ್ತೀನಿ, ಇದು ನಾನು ಮಾಡೋದಿಲ್ಲ ಅಂತ ಹೇಳಿ ನಾನು ಅನ್ನೋದಿಲ್ಲ, ನನ್ನ ಶಾರೀರದಲ್ಲಿ ಕಷ್ಟ ಇದೆ ಅಂತ ನಾನು ಹೇಳಲ್ಲ, ನನ್ನ ಮೈಂಡಲ್ಲಿ ಡೌಟ್ ಇದೆ ಅಂತ ನಾನು ಹೇಳೋದಿಲ್ಲ, ಅವೆಲ್ಲ ಸೈಡಲ್ಲಿಟ್ಟು ನಿನ್ನ ಮಾತಿನ ಮೇಲೆ ನಾನು ಬಲೆಯನ್ನು ಹಾಕ್ತೀನಿ ಅಂತ ಹೇಳಿ ಯೇಸು ಕ್ರಿಸ್ತ ಹೇಳೋದನ್ನು ಮಾಡೋದಕ್ಕೆ ಸಿದ್ಧವಾದ. ರಾಶಿಯಾಗಿ ಸಿಗುತ್ತೆ ಅಂತ ಹೇಳಿ ಅವನು ಸ್ಟಾರ್ಟಿಂಗಲ್ಲಿ ಅಂದ್ಕೊಂಡು ಹಾಕಿಲ್ಲ. ಯೇಸು ಕ್ರಿಸ್ತ ಏನು ಹೇಳಿದ್ದು, ರಾಶಿಯಾಗಿ ಸಿಗುತ್ತೆ, ಅದಕ್ಕೋಸ್ಕರ ಬಲೆಗಳನ್ನ ಎತ್ಕೊಂಡು ಹೋಗು ಅಂತ ಯೇಸು ಕ್ರಿಸ್ತ ಹೇಳಿದ್ದು, ಆಳವಾದ ಸ್ಥಳಕ್ಕೆ ನಡೆಸು. ಆದರೆ ಪೇತ್ರನಿಗೆ ರಾಶಿಯಾಗಿ ಸಿಕ್ಕುತ್ತೆ ಅಂತ ಹೇಳಿ ಅಂದ್ಕೊಂಡಿರಲಿಲ್ಲ ಆತನು ಏನು ಅಂದ್ಕೊಂಡ, ಓಕೆ ಪ್ರೀಚರು ಹೇಳಿದ್ದಾರೆ ಒಂದು ಮಾತು, ಅವ್ರನ್ನ ಮನಸ್ಸು ನಯಿಸೋದು ಬೇಡ, ಅವ್ರಿಗೆ ಅವಿಧೇಯರಾಗೋದು ಬೇಡ, ಸನ್ಮಾನ ಮಾಡಿ ಆತನು ಹೇಳಿದಂತೆ ಮಾಡ್ತೀನಿ. ಮೇ ಬಿ ಯೇಸು ಕ್ರಿಸ್ತನ ತೃಪ್ತಿಪಡಿಸೋದಕ್ಕೆ ಯೇಸು ಕ್ರಿಸ್ತನಿಗೆ ಅವಿಧೇಯನಾಗಬಾರ್ದು ಅಂತ ಹೇಳಿ ಪೇತ್ರ ಒಂದು ಬಲೆಯನ್ನು ಮೊದಲನೇದಾಗಿ ಎತ್ತಿ ಹಾಕ್ದ. ನಾವು ಇಂಗ್ಲೀಷಲ್ಲಿ ಇನ್ನು ಮುಂದೆ ಓದಬೇಕಾದ್ರೆ ಆ ಬಲೆ ಹರಿದು ಹೋದವು ಅಂತ ಇದೆ. ಆ್ಯಕ್ಚುಲಿ ಎಲ್ಲ ಬಲೆ ಹರಿದು ಹೋಗಿಲ್ಲ. ನಾವು ಇಂಗ್ಲೀಷಲ್ಲಿ ಓದಬೇಕಾದ್ರೆ ಮೊದಲನೇ ಬಲೆ ಆತನು ಹಾಕಿದಾಗ ಅವನೇನು ಮಾಡಿದ್ದಾನೆ, ಹರಿದು ಹೋಗಿರೋ ಬಲೆನ ಹಾಕಿದ್ದಾನೆ. ಚೆನ್ನಾಗಿರೋದೇನು ಹಾಕೋದು ಬೇಡ, ಯಾವುದೋ ಒಂದು ಸಿಕ್ತು ಕೈಗೆ, ಕ್ಲೀನ್ ಮಾಡ್ದಿರ ಸೈಡಲ್ಲಿ ಇಟ್ಟಿರೋದು ಯಾವುದೋ ಒಂದು ಸಿಕ್ತು ಅಂತ ಹೇಳಿ ಒಂದು ಹರಿದೋಗಿರೋ ಬಲೆನ ಹಾಕುವಾಗ ಏನಾಗಿದೆ, ಫಸ್ಟ್ ಸಾರಿ ಮೀನು ಬೇಟೆಗಾಗಿ ಹಿಂಗೆ ಎಸಿದಾರಲ್ವ ನೆಟ್ನ ಸಮುದ್ರದ ಮೇಲೆ, ಮೊದಲನೇದಾಗಿ ಬಲೆ ಹಾಕುವಾಗ ಮೊದಲನೆಯ ಅಟೆಂಪ್ಟ್, ಮೊದಲನೇ ಸಾರಿನೇ ಆ ಒಂದು ಹರಿದೋಗಿರೋ ಬಲೆಯಲ್ಲೇ ರಾಶಿಯಾಗಿ ಮೀನು ಒಂದೇ ಸಾರಿ ಸಿಗುತ್ತೆ. ಇದು ಸೀಮೋನ್ ಪೇತ್ರನ ಎಕ್ಸ್ಪೀರಿಯನ್ಸಲ್ಲೇ ನಡೀದೇ ಇರೋ ಒಂದು ವಿಷಯ. ಸೀಮೋನ್ ಪೇತ್ರ ಈ ರೀತಿಯಾಗಿ ಹಗಲು ಬೇಟೆ, ಮೀನಿನ ಬೇಟೆ, ಹಗಲಲ್ಲಿ ಮೊದಲನೇ ಸಾರಿ ಫಸ್ಟ್ ಟೈಮ್ ಈ ರೀತಿ ಹಾಕುವಾಗ ಇಷ್ಟು ರಾಶಿಯಾಗಿ ಮೀನು ಸಿಗುತ್ತೆ ಅಂತ ಹೇಳಿ ಅವನ ಜೀವನದಲ್ಲೇ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ಆತನಿಗೆ. ಸೊ ಯೇಸು ಕ್ರಿಸ್ತ ಹೇಳೋದಕ್ಕೆ ಮೊದಲನೇ ಅಟೆಂಪ್ಟಲ್ಲೇ ಮೊದಲನೇ ಬಲೆಯಲ್ಲೇ ರಾಶಿಯಾಗಿ ಮೀನುಗಳು ಸಿಕ್ತು. ಆದರೆ ಮೀನಿನ ಬಲೆ ಇಲ್ಲಿ ಹರಿದು ಹೋಯಿತು. ಏನು ಮಾಡ್ತಾನೆ, ಅಯ್ಯೋ ನಾನು ಚೆನ್ನಾಗಿರೋ ಬಲೆ ಹಾಕಬೇಕಾಗಿತ್ತು ಅಂತ ಹೇಳಿ ಅಂದ್ಕೊಂಡು ಏನು ಮಾಡ್ತಾನೆ, ಮತ್ತೆ ಚೆನ್ನಾಗಿರೋ ಬೇರೆ ಬಲೆಗಳನ್ನೆಲ್ಲ ಎತ್ಕೊಂಡು ಇವಾಗ ಏನು ಮಾಡ್ತಾಯಿದ್ದಾನೆ, ಮೀನಿನ ಬಲೆ ಹಾಕ್ತಾಯಿದ್ದಾನೆ. ರಾಶಿಯಾಗಿ ಮೀನುಗಳು ಬರ್ತಾನೆ ಇದ್ದಾವೆ. ಆ ಬಲೆನ ತೆಗಿತಾ ಇದ್ದಾನೆ, ಬೋಟ್ ಒಳಗಡೆ ತಗೊಳ್ತಾ ಇದ್ದಾನೆ, ತುಂಬಿಸ್ತಾ ಇದ್ದಾನೆ. ಮತ್ತು ಬೇರೆ ಬಲೆನ ಹಾಕೋದು, ಮೀನುಗಳು ರಾಶಿಯಾಗಿ ಮತ್ತೆ ಬೀಳ್ತಾ ಇದ್ದಾವೆ, ಅದನ್ನು ತಗೊಳ್ಳೋದು, ಒಳಗಡೆ ದೋಣಿನ ತುಂಬಿಸೋದು. ಎಷ್ಟು ಹಾಕ್ತಾನೇ ಇದ್ದಾನೆ ಬಲೆಗಳನ್ನ, ಮೀನುಗಳು ಬರ್ತಾನೇ ಇದ್ದಾವೆ. ಇದೆಲ್ಲ ನೋಡಿ ಅಯ್ಯೋ ತುಂಬ ಜಾಸ್ತಿ ಇದೆ ಇಲ್ಲಿ ಬೇಟೆ ಆಡೋದಕ್ಕೆ ಅಂತ ಹೇಳಿ ಪಕ್ಕದಲ್ಲಿರೋ ಪಾಲುಗಾರರು, ಅಂದರೆ ಪಾರ್ಟ್ನರ್ಸ್ ಅಂತ ಹೇಳ್ತಾರೆ, ಬಿಸ್ನೆಸ್ ಪಾರ್ಟ್ನರ್ಸ್. ಸೀಮೋನ್ ಪೇತ್ರನ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಂದರೆ ಯೋಹಾನ ಮತ್ತು ಯಾಕೋಬ, ಜೆಬೆದಾಯನ ಮಕ್ಕಳು. ಅವನ್ನ ಕೂಡ ಕರೀತಾನೆ, ಬಂದು ನಮಗೆ ಹೆಲ್ಪ್ ಮಾಡಿ, ರಾಶಿಯಾಗಿ ಮೀನುಗಳು ಸಿಗ್ತಾ ಇದೆ. ಅವರು ಆಶ್ಚರ್ಯಪಟ್ಟು, ಹೌದಾ ರಾಶಿಯಾಗಿ ಮೀನುಗಳು ಸಿಗ್ತಾ ಇದೆಯಾ, ನಾವು ಬರ್ತೀವಿ, ನಾವು ಬೇಟೆ ಆಡ್ತೀವಿ ಮೀನುಗಳನ್ನ ಅಂತ ಹೇಳಿ ಅವರು ಬಂದು ಮೀನುಗಳ ಬೇಟೆ ಮಾಡುವಾಗ ರಾಶಿಯಾಗಿ ಮೀನು ಸಿಗ್ತಾನೇ ಇದೆ. ನಾನು ಹೇಳ್ತಾ ಇದ್ದೀನಿ, ಎಲ್ಲಿಂದ ಬರ್ತಾಯಿದೆ ಈ ಮೀನುಗಳು, ಎಲ್ಲಿಂದ ಬರ್ತಾಯಿದೆ ಅಷ್ಟೊಂದು ಮೀನುಗಳು ರಾಶಿಯಾಗಿ? ರಾತ್ರಿಯಲ್ಲೇ ಎಲ್ಲೂ ಸಿಕ್ಕಿಲ್ಲ, ಎಲ್ಲಿ ಹೋಗಿದ್ವು ಈ ಮೀನುಗಳು?
ನಾನು ಹೇಳ್ತೀನಿ, ಈ ಮೀನುಗಳು ಯಾಕೆ ರಾಶಿ ರಾಶಿಯಾಗಿ ಬಂದು ಪೇತ್ರನ ಬಲೆಯಲ್ಲಿ ಬಿದ್ದವೋ, ಅದು ಯಾಕೆ ಅಂತಂದರೆ ಯೇಸು ಕ್ರಿಸ್ತ ಹೇಳಿದ್ದಾರೆ, ಇಲ್ಲಿ ರಾಶಿ ರಾಶಿಯಾಗಿ ಮೀನು ಸಿಗುತ್ತೆ ಹೋಗು ಅಂತ. ಸೃಷ್ಟಿ ನೋಡಿ, ದೇವರ ಸೃಷ್ಟಿ ಮೀನು ಕೂಡ. ದೇವರು ಸಿಕ್ಕುತ್ತೆ ಹೋಗು ಅಂತ ಹೇಳುವಾಗ ಅದು ಗ್ಯಾರಂಟಿ ಸಿಕ್ಕುತ್ತೆ. ಆದರೆ ಪೇತ್ರ ಮಾಡಬೇಕಾಗಿದ್ದು ಏನು? ಒಂದೇ ಕೆಲಸ, ಆತನು ಹೇಳಿದಂತೆ ನಾನು ಮಾಡುವೆನು. ಪೇತ್ರನಿಗೆ ಅನಿಸಿಲ್ಲ ಹೋಗಬೇಕು ಅಂತ ಹೇಳಿ, ರಾಶಿ ರಾಶಿಯಾಗಿ ಮೀನು ಸಿಗುತ್ತೆ ಅಂತ ಹೇಳಿ ಅನಿಸಿಲ್ಲ. ಹೋಗೋಣ, ಒಂದು ಸರಿ ಮಾಡೋಣ, ಅಟೆಂಪ್ಟ್ ಮಾಡೋಣ, ಏನಾಗುತ್ತೋ ಅಂತ ಹೇಳಿ ಯೇಸು ಕ್ರಿಸ್ತ ಹೇಳಿದ್ದಕ್ಕೆ ಮಾಡ್ದೆ ಹೋಗಿ. ಆದರೆ ಮೊದಲನೇ ಸರಿ ಅಷ್ಟು ಮೀನುಗಳು ನೋಡಬೇಕಾದ್ರೆ ಆತನಿಗೆ ಆಶ್ಚರ್ಯ ಆಯಿತು. ಕಂಟಿನ್ಯೂಸ್ ಆಗಿ ಬೇಟೆ ಆಡ್ತಾನೇ ಇದ್ದಾನೆ, ಬಲೆಗಳು ಹಾಕ್ತಾನೇ ಇದ್ದಾನೆ, ಒಂದಾದ್ಮೇಲೆ ಒಂದು ಮೀನುಗಳು ಬರ್ತಾನೇ ಇದ್ದಾವೆ. ಅವ್ರು ಅಷ್ಟು ಜನ ಆ ಸಮಯದಲ್ಲಿ ಮೀನು ಬೇಟೆ ಆಡುವಾಗ, ಮೀನುಗಳ ಮೇಲೆ ಬಲೆ ಹಾಕುವಾಗ, ಇದಕ್ಕಿಂತ ಮುಂಚೆ ತುಂಬ ಟಯರ್ಡಾಗಿದ್ರು ಅಲ್ವಾ, ಟಯರ್ಡಾಗಿದ್ರು, ನಿದ್ದೆ ಇಲ್ಲ, ಮನೆಗೆ ಹೋಗಬೇಕು ಅನ್ನೋ ಒಂದು ಪರಿಸ್ಥಿತಿ. ಇವಾಗ ಮೀನುಗಳನ್ನ ಇಷ್ಟು ಬೇಟೆ ಆಡೋದಕ್ಕೆ ಎಲ್ಲಿಂದ ಬಂತು ಶಕ್ತಿ? ಎಲ್ಲೋ ಮರ್ತೋದ್ರು ಆ ಒಂದು ಶ್ರಮ, ಆ ಒಂದು ಕಷ್ಟ. ಟಯರ್ಡ್ ಆಗ್ತೀವಿ, ನಿದ್ದೆ ಇಲ್ಲ ಅನ್ನೋದು ಮರ್ತೋದ. ಇಲ್ಲಿ ದೇವ್ರು ನೋಡಿ ಅದೇ ಥರ ನಿಮ್ಮ ಕಷ್ಟ, ನಿಮ್ಮ ಶ್ರಮ, ನೀವು ಪಟ್ಟಂಥ ಕಷ್ಟನ ಎಲ್ಲ ಮರೆಸ್ಬಿಡ್ತಾರೆ ಆ ಒಂದು ಅದ್ಭುತ ನಡೆಯುವಾಗ. ನಿಮ್ಮ ಕಷ್ಟಗಳನ್ನ ನೀವು ಮರ್ತೋಗ್ತೀರಾ, ನಿಮ್ಮ ಶ್ರಮಗಳನ್ನ ನೀವು ಮರ್ತೋಗ್ತೀರಾ. ದೇವರು ಅಷ್ಟು ಅದ್ಭುತ ನಿಮ್ಮ ಕಣ್ಣು ಮುಂದೆ ಮಾಡುವಾಗ, ದೇವರು ಅಷ್ಟು ಅದ್ಭುತವಾದ ಆಶೀರ್ವಾದಗಳನ್ನು, ಹಣಕಾಸಿನ ವಿಷಯದಲ್ಲಿ ಅದ್ಭುತ ಮಾಡುವುದನ್ನು ನೀವು ನೋಡುವಾಗ ನೀವು ಪಟ್ಟಂಥ ಶ್ರಮ ನೀವು ಮರ್ತೋಗ್ತೀರಾ. ಪೇತ್ರ ಮರ್ತೋದ? ಪೇತ್ರನಿಗೆ ಇವಾಗ ಆ ಒಂದು ಟಯರ್ಡ್ನೆಸ್ ಅನ್ನೋದು ಮೈಂಡಲ್ಲೇ ಇಲ್ಲ. ಅವನಿಗೇನು, ಎಷ್ಟೇ ಟಯರ್ಡ್ ಆಗಿದ್ರು ಇವಾಗ ಮಾಡ್ತಾ ಇದ್ದಾನೆ ಆ ಕೆಲಸ. ಮೀನುಗಳ ಬೇಟೆ ಮಾಡ್ತಾನೆ ಇದ್ದಾನೆ, ಮೀನುಗಳು ಬರ್ತಾನೆ ಇದ್ದಾವೆ. ಒಂದು ಕಾಲ ಒಂದು ಟೈಮ್ ಬಂತು, 2 ಹಡಗುಗಳು ಕೂಡ ತುಂಬಿ ಹೋದವು ಅಂತ ಹೇಳಿ ನಾವು ಬೈಬಲಲ್ಲಿ ಓದ್ತೀವಿ. ಆ ಒಂದು ಹಡಗುಗಳು ನೋಡಿ, ಏನೋ ಒಂದು 4-5 ಜನ ಕುತ್ಕೊಂಡು ಹೋಗಿ ಒಂದು 200 kg 300 kg ಮೀನು ಹಿಡಿಯುವಂಥ ಹಡಗುಗಳಲ್ಲ ಅವು. ಯೋನ ಕಾಲದಲ್ಲೇ ಎಷ್ಟು ದೊಡ್ಡ ಹಡಗಿತ್ತು ಅಂತಂದರೆ ಒಂದು 200 ಜನ ಮೇಲೆ ಕುತ್ಕೊಂಡು ಟ್ರಾವೆಲ್ ಮಾಡ್ತಾ ಇದ್ದಾರಂತೆ. ಇವಾಗ ಅದು ಹಳೆ ಒಡಂಬಡಿಕೆಯಲ್ಲಿ ಯೋನ ಬಗ್ಗೆ ಇದೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಪೌಲನ ಕಾಲದಲ್ಲಿ ನೋಡಬೇಕಾದ್ರೆ ಆ ಒಂದು ಹಡಗು ಎಷ್ಟು ಜನನ ಕುಂಡ್ರಿಸ್ಕೊಂಡು ಹೋಗ್ತಾಯಿತ್ತು? 276 ಜನ. 276 ಜನ ಹಡಗು ಅಂತಂದರೆ ಚಿಕ್ಕದಾಗಿರುತ್ತಾ? ಸೊ ಇದು ಪ್ರೊಫೆಷ್ನಲ್ ಮೀನು ಬೇಟೆಗಾಗಿ ಹಡಗು ತೊಗೊಂಡಿರೋದು. ಇದು ದೊಡ್ಡ ಹಡಗು. ಇದು ಇಂಗ್ಲೀಷ್ ಹಿಸ್ಟ್ರಿಲಿ ನೋಡಬೇಕಾದಾದರೆ, ಈ ಒಂದು ಯಹೂದ್ಯರ ಹಿಸ್ಟ್ರಿಲಿ ಇಂಗ್ಲೀಷಲ್ಲಿ ನಾನು ಓದ್ತಾ ಇದ್ದೆ. ಒಬ್ಬರು ರಿಕ್ ರೆನ್ನರ್ ಅಂತ ಹೇಳಿ ಬರೆದಿರೋ ಒಂದು ಬುಕ್ಕಲ್ಲಿ, ಒಂದು ಬೋಟಲ್ಲಿ ಅವ್ರು ಮಾಡಿರೋ ಸರ್ವೆ ಇದು. ಇಷ್ಟೇ ಕರೆಕ್ಟಾಗಿದೆ ಅಂತ ಹೇಳಿ ನಾವು ಹೇಳೋಕ್ಕಾಗೋದಿಲ್ಲ, ನಾವು ಅಪ್ರಾಕ್ಸಿಮೇಟಾಗಿ ತಗೊಳ್ಳೋಣ. ಅವರು ಬರೆದಿರೋದು ಏನು ಬರೆದಿದ್ದಾರೆ ಅಂತಂದರೆ, ಆಗಿನ ಕಾಲದಲ್ಲಿದ್ದಂಥ ಹಡಗುಗಳು ಯಾವ ರೀತಿ ಇತ್ತು ಅಂತ ಹೇಳಿ ಸ್ವಲ್ಪ ಹಿಸ್ಟೋರಿಕ್ ವೆರಿಫಿಕೇಷನ್ ಮಾಡ್ತಾರೆ ಅವೆಲ್ಲ. ಸೊ ಅಲ್ಲಿ ನೋಡಬೇಕಾದ್ರೆ ಒಂದು ಹಡಗು 6,000 kg ಮೀನುಗಳು ಹಿಡಿತಾ ಇತ್ತಂತೆ. ಎಷ್ಟು ಸಾವಿರ? 6,000 kg. ನಾವು ಅಷ್ಟುವರೆಗೂ ಹೋಗಿಲ್ಲ ಅಂತಂದ್ರು ಅಟ್ಲೀಸ್ಟ್ 3,000 kg ಅಂತ ಆದರೂ ಹೇಳಿ ಅಂದ್ಕೊಳ್ಳೋಣ. 3,000 kg ಮತ್ತು ಇನ್ನೊಂದು ಹಡಗಲ್ಲಿ 2 ಹಡಗುಗಳಿತ್ತಲ್ವ, ಅಲ್ಲಿ ಅಟ್ಲೀಸ್ಟ್ 6 ಟನ್ನು ಅಂತಲೇ ಇಟ್ಕೊಳ್ಳೋಣ. 6 ಟನ್ನು ಮೀನುಗಳು ಬಂದು ಇವಾಗ ಬೋಟಲ್ಲಿ ಇದಾವಲ್ಲಿ. ದೇವರು ಎಷ್ಟು ಕೊಡ್ತಾಯಿದ್ರು ಮೀನುಗಳು ಅಂತಂದರೆ, ಈ ಒಂದು ಹಡಗುಗಳು ತುಂಬಿ ಹೋದವು, ತುಂಬಿ ಮುಳುಗುವಂತೆ ಆದವು. ಸೀಮೋನ್ ಪೇತ್ರ ಎಷ್ಟು ಮಟ್ಟಿಗೆ ಆಗ್ತಾ ಇದ್ನೋ ಬಲೆಗಳು, ಅಷ್ಟು ಮಟ್ಟಿಗೆ ಮೀನುಗಳು ಬರ್ತಾನೆ ಇತ್ತು. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಆ ದಿನ ದೇವರು ಕೊಡೋದು ಸ್ಟಾಪ್ ಆಯಿತಾ, ಇಲ್ಲ ಇವನು ಬೇಟೆ ಮಾಡೋದನ್ನು ಸ್ಟಾಪ್ ಮಾಡಿದ್ನಾ? ಇದ್ರ ಬಗ್ಗೆ ಧ್ಯಾನ ಮಾಡುವಾಗ ದೇವರು ನನಗೆ ಕೊಟ್ಟಂಥ ಒಂದು ಪ್ರಕಟಣೆ ಇದು. ಏನಂದರೆ, ದೇವರು ಅನ್ನೋದು ಆತನು ನಿಮಗೆ ಕೊಡುವುದರಲ್ಲಿ ಲಿಮಿಟ್ ಇಲ್ಲ. ದೇವ್ರಿಗೆ ಈಸ್ ಅನ್ಲಿಮಿಟೆಡ್ ಗಾಡ್. ಇಷ್ಟೇ ಕೊಡ್ತೀನಿ, ಇಷ್ಟೇ ಮಾಡ್ತೀನಿ, ಇಷ್ಟೇ ಆಗುತ್ತೆ ನನ್ನ ಕೈಲಿ ಅನ್ನೋ ದೇವರಲ್ಲ. ನಮ್ಮ ದೇವರು ಬಹಳ ವಿಶಾಲವಾಗಿ ಕೊಡುವಂಥ ದೇವರು, ಮತ್ತು ಕೊಡ್ತಾನೇ ಇರ್ತಾರೆ ದೇವರು. ದೇವರು ಕೊಡೋದು ಯಾವತ್ತೂ ಸ್ಟಾಪ್ ಆಗಲ್ಲ. ಆ ದಿನ ದೇವರು ಕೊಡೋದು ನಿಂತೋಯ್ತಾ? ಇಲ್ಲ, ಪೇತ್ರ
ಬೇಟೆ ಆಡೋದು ನಿಲ್ಲಿಸಿದ್ನಾ? ದೇವರು ಇನ್ನೂ ನಾಲ್ಕೈದು ಹಡಗುಗಳನ್ನ ತೊಗೊಂಡು ಬಂದು ಅವನು ಬೇಟೆ ಮಾಡಿದರೆ ಬರ್ತಾನೆ ಇತ್ತು. ಎಷ್ಟು ಕಾಲ ಮೀನುಗಳು ಬೇಕು ಅಂತ ಹೇಳಿ ಬಲೆಗಳನ್ನ ಹಾಕ್ತಾ ಇದ್ನೋ ಅಷ್ಟು ಕಾಲ ಮೀನುಗಳು ಬರ್ತಾನೆ ಇತ್ತು. ಯಾಕೆಂದರೆ ದೇವರು ಕೊಡೋದು ಅನ್ಲಿಮಿಟೆಡ್ ಸಪ್ಲೈ, ನಿಂತು ಹೋಗೋದಿಲ್ಲ ಅವು. ದೇವರು ಸಪ್ಲೈ ಮಾಡೋದು ಹೆಂಗೆ ಸಪ್ಲೈ ಮಾಡ್ತಾರೆ ಅಂತಂದರೆ, ನಿಮಗೆ ಹಿಡಿಸಲಾರದಷ್ಟು ಆಶೀರ್ವಾದನ ಕೊಡ್ತೀನಿ ಅಂತ ಹೇಳಿ ದೇವ್ರ ವಚನ ಬರೆದಿರೋದು. ನೀವೆಲ್ಲ ಮಲಕಾಯಿ ಓದಿರ್ತೀರ. ಮಲಕಾಯಿ ಬರೆದ ಗ್ರಂಥ 3ನೇ ಅಧ್ಯಾಯ 10ನೇ ವಚನ. ಆ ಒಂದು ವಚನ ಓದೋಣ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ನಾನು ಒಂದು ಮಾತ್ರ ಇಲ್ಲಿ ಫೋಕಸ್ ಮಾಡ್ತೀನಿ. ಸ್ಥಳ ಹಿಡಿಯಲಾಗದಷ್ಟು ಸುವರ. ಸ್ಥಳ ಹಿಡಿಯಲಾಗದಷ್ಟು ಸುವರ ಅಂತಂದರೆ ಏನು ಗೊತ್ತಾ? ದೇವರು ಸಪ್ಲೈ ಮಾಡ್ತಾನೆ ಇದ್ದಾರೆ, ಆದರೆ ನಿಮ್ಮ ಹತ್ರ ಜಾಗ ಇಲ್ಲ ಅದನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಇದು ನೋಡಿ ದೇವ್ರು ಸಪ್ಲೈ ಮಾಡೋದು ಅಂತಂದರೆ. ನಿಮ್ಮಲ್ಲಿ ನೋಡಿ, ರೇಷನ್ ಕಾರ್ಡ್ ಥರ ದೇವ್ರು ಸಪ್ಲೈ ಮಾಡಲ್ಲ. ಇವತ್ತು ಸ್ವಲ್ಪ ಕೊಡ್ತೀನಿ, ಇನ್ನು ಸ್ವಲ್ಪನೇ ಕೊಡೋದು, ಇಷ್ಟೇ ಕೊಡೋದು, ಅಷ್ಟೇ ಕೊಡೋದು ಅಂತ ಹೇಳಲ್ಲ ದೇವರು. ದೇವರು ಕೊಡೋ ಸಪ್ಲೈ ಅನ್ಲಿಮಿಟೆಡ್, ಅದಕ್ಕೊಂದು ಎಂಡೇ ಇಲ್ಲ. ಯಾಕೆಂದರೆ ಇದನ್ನು ದೇವರು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ನಮ್ಗೆ ಆಲ್ರೆಡಿ ಗಾಳಿ ಕುಡಿತಾನೆ ಇದ್ದೀವಿ, ಆದರೆ ಗಾಳಿ ಮುಗ್ದೋಗ್ತಾ ಇಲ್ಲ. ಶ್ವಾಸ ತಗೊಳ್ತಾ ಇದ್ದೀವಲ್ಲ, ಆಕ್ಸಿಜನ್ಗೆ ಏನಾದರೂ ಕೊರತೆ ಇದೆಯಾ? ಇಲ್ಲ. ಇದು ಸಾಕ್ಷಿ ದೇವರು ಇದ್ದಾರೆ ಅಂತ ಹೇಳಿ. ಒಂದು ವೇಳೆ ಆಕ್ಸಿಜನ್ ಖಾಲಿ ಆದರೆ ಏನು ಮಾಡೋದು ನಾವು? ಸೂರ್ಯನ ಕಿರಣಗಳು ಡೈಲಿ ಬೆಳಗ್ಗೆ ಬರ್ತಾನೆ, ಸೂರ್ಯನ ಕಿರಣಗಳು ಬರ್ತಾನೇ ಇರೋದೆ ಡೈಲಿ. ದೇವರು ಭೂಮಿ ಸೃಷ್ಟಿ ಮಾಡಾದ್ಮೇಲೆ ದೇವರು ಸೂರ್ಯನ ಸೃಷ್ಟಿ ಮಾಡಿದ್ದು. ಸೂರ್ಯ ಭೂಮಿಗೆ ಬೆಳಕು ಕೊಡೋದು ಇದಾವರೆಗೂ ನಿಲ್ಲಿಸಿಲ್ಲ. ಅದೇನು ಗೊತ್ತಾ ಸಾಕ್ಷಿ ತೋರಿಸುತ್ತೆ? ದೇವರು ಇದ್ದಾರೆ ಅಂತ ಹೇಳಿ. ಯಾವತ್ತಾದರೂ ನಾವು ಯಾರಾದರೂ ಬೆಳಗ್ಗೆ ಎದ್ದು ಅಯ್ಯೋ ಸೂರ್ಯ ಬಂದಿಲ್ಲ ಇವತ್ತು ಅಂತ ಹೇಳಿ ಏನಾದರೂ ತಲೆ ಕೆಡಿಸ್ಕೊಂಡಿದ್ದೀವಾ? ಇಲ್ಲ. ಕಂಟಿನ್ಯೂಸ್ ಆಗಿ ದೇವರು ಕೊಡ್ತಾನೆ ಇದ್ದಾರೆ. ಮತ್ತು ಸೂರ್ಯನ ಕಿರಣಗಳು, ಸೂರ್ಯನ ಬೆಳಕು ಯಾವತ್ತೂ ಕಮ್ಮಿ ಆಗಿಲ್ಲ. ಈ ಸೂರ್ಯ ಡಿಮ್ಮಾಗಿರೋದು ಯಾವತ್ತನ ನೋಡಿದ್ದೀರಾ? ಅಯ್ಯೋ ಇವತ್ತು ಸೂರ್ಯ ಯಾಕೋ ಡಿಮ್ಮಾಗಿದ್ದಾನೆ, ಬೆಳಕು ಕಮ್ಮಿ ಆಗೋಯ್ತು, ಕಿರಣಗಳು ಕಮ್ಮಿ ಆಗೋಯ್ತು, ಏನೋ ಒಂದು ಮಾಲ್ ಫಂಕ್ಷನ್ ನಡೀತಾ ಇದೆ ಸೂರ್ಯನಲ್ಲಿ ಅಂತ ಹೇಳಿ ಯಾವತ್ತಾದರೂ ನೋಡಿದ್ದೀರಾ? ಇಲ್ಲ. ಯಾಕೆ ಗೊತ್ತಾ? ಅದನ್ನು ಸೃಷ್ಟಿ ಮಾಡಿರೋ ದೇವರು ಅಂತ ಹೇಳಿ ಆ ಒಂದು ಸೃಷ್ಟಿಯ ಕ್ರಿಯೆಗಳು ಆತನ ಕ್ರಿಯೆಗಳಿಗೆ ಸಾಕ್ಷಿ ಕೊಡ್ತಾ ಇದ್ದಾವೆ. ಇದು ದೇವರು ಅನ್ಲಿಮಿಟೆಡ್ ಆಗಿ ಸಪ್ಲೈ ಮಾಡ್ತಾರೆ. ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ಪರೀಕ್ಷೆ ಮಾಡಿ. ನೋಡಿ, ಇವಾಗ ಅನೇಕರ ಜೀವನದಲ್ಲಿ, ಎಷ್ಟೊಂದು ಜನ ಬಿಲೀವರ್ಸ್ ಜೀವನದಲ್ಲಿ ಇದನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿರಲ್ಲ ಅಂತ ಹೇಳಿ ಅನಿಸುತ್ತೆ. ಈ ರೀತಿ ಮಾಡ್ತಾರ ದೇವರು? ಬರೆದಿದೆ ಬೈಬಲಲ್ಲಿ, ಬಟ್ ನಡೆಯುತ್ತಾ ನಮ್ಮ ಲೈಫಲ್ಲಿ? ಈ ರೀತಿಯಾಗಿ ನೀವು ದೇವರ ವಚನನ ಕ್ವಶನ್ ಮಾಡಿದ್ರೆ ನಡೆಯುತ್ತಾ ಅಂತಂದರೆ ನಡೆಯೋದಿಲ್ಲ. ಓಕೆ, ದೇವರು ಬರೆದಿದ್ದಾರೆ ಬೈಬಲಲ್ಲಿ. ದೇವರೇ, ನೀವು ಪೇತ್ರನಿಗೆ ಮಾಡಿದ್ದೀರಾ, ಹಡಗುಗಳು ತುಂಬಿ ಹೋಯಿತು, ಪೇತ್ರ ಬೇಟೆ ಮಾಡೋದು ನಿಲ್ಲಿಸ್ದ, ಆದರೆ ನೀವು ಕೊಡೋದು ನಿಲ್ಲಿಸಿಲ್ಲ. ಪೇತ್ರನ ನಿಲ್ಲಿಸ್ಬಿಟ್ಟು ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಅಂತ ಹೇಳ್ತಾನೆ. ಅದು ಯಾಕೆ ಹೇಳೋದು ಆತನು? ಅದನ್ನೇ ನಾನು ಪ್ರೀಚ್ ಮಾಡಬೇಕಾದ್ರೆ ನಾನು ಈ ಟಾಪಿಕ್ ಬಿಟ್ಟು ಬೇರೆ ಮಾತಾಡಬೇಕಾಗುತ್ತೆ. ಸೊ ನಾನು ಅದನ್ನು ಇವಾಗ ಟಚ್ ಮಾಡಲ್ಲ. ನೋಡಿ, ಪೇತ್ರ ಅಷ್ಟು ಮೀನು ರಾಶಿಗಳನ್ನು ನೋಡಿ ವಿಸ್ಮಯಗೊಂಡನು ಅಂತ ಇದೆ. ವಿಸ್ಮಯ ಅಂತಂದರೆ ಒಂದು ಆಶ್ಚರ್ಯ. ಇಷ್ಟು ಬೇಟೆ, ಹಡಗು ತುಂಬುವಷ್ಟು, ಹಡಗು ಮುಳುಗುವಷ್ಟು ಬೇಟೆ ಪೇತ್ರ ತನ್ನ ಲೈಫಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅದಕ್ಕೆ ಆತನು ವಿಸ್ಮಯಗೊಂಡನು, ಆಶ್ಚರ್ಯಗೊಂಡನು. ಯಾವತ್ತೂ ನಡೆದಿಲ್ಲ ಈ ರೀತಿ. ಡೇ ಟೈಮಲ್ಲಂತೂ ಗ್ಯಾರಂಟಿ ನಡೆದಿರಲ್ಲ. ಯಾಕೆ ಗೊತ್ತಾ ಇಷ್ಟು ಆಶೀರ್ವಾದ ಅವನು ಪಡ್ಕೊಂಡಿದ್ದು? ಆತನು ಹೇಳಿದಂತೆ ಮಾಡಿದನು. ಅದು ಮಾಡಿದ ಮೇಲೆ, ದೇವರು ಹೇಳಿದ್ದು ಮಾಡಿದ ಮೇಲೆ ಇಷ್ಟು ಆಶೀರ್ವಾದಗಳನ್ನ ಪಡ್ಕೊಂಡ. ಒಂದು ವೇಳೆ ಪೇತ್ರ ದೇವರ ಹತ್ರ ನಾನು ಟಯರ್ಡಾಗಿದ್ದೀನಿ, ಮನೆಗೆ ಹೋಗ್ತೀನಿ, ರಿಲ್ಯಾಕ್ಸ್ ಆಗ್ತೀನಿ, ಸ್ವಲ್ಪ ಕುಡಿದ್ಬಿಟ್ಟು ನಿದ್ದೆ ಮಾಡಿಕೊಂಡು ಸಾಯಂಕಾಲ ಬಂದು ಮಾಡ್ತೀನಿ ದೇವರೇ ಅಂತ ಹೇಳಿದರೆ, ಪೇತ್ರನಿಗೆ ಸಾಯಂಕಾಲ ಬಂದು ಅದು ಮಾಡಿದರೆ ಸಿಗ್ತಾಯ್ತಾ? ಆ ರಾತ್ರಿ ಬಂದು ಮಾಡ್ತೀನಿ ಅಂತ ಹೇಳಿದರೆ ಸಿಗ್ತಾಯ್ತಾ ಆ ಒಂದು ಮೀನಿನ ಬೇಟೆ?
ನೋಡಿ, ದೇವ್ರು ಹೇಳೋ ಟೈಮಿಂಗ್ ಕೂಡ ಇಂಪಾರ್ಟೆಂಟು. ದೇವರು ಹೇಳಿದಾಗ ಮಾಡಿ. ನನಗೆ ಕನ್ವೀನಿಯೆಂಟಾಗಿರುವಾಗ ನಾನು ಮಾಡ್ತೀನಿ, ನನಗೆ ಅನಿಸಿದ್ರೆ ನಾನು ಮಾಡ್ತೀನಿ, ನಾನು ಚೆನ್ನಾಗಿ ರಿಲ್ಯಾಕ್ಸ್ ಆಗಿ ಮಾಡ್ತೀನಿ. ಯೇಸು ಕ್ರಿಸ್ತ ಹೇಳಿದ್ರೆ ಮನೆಗೆ ಹೋಗಿ ರೆಸ್ಟ್ ತೊಗೊಬಂದು ಆಮೇಲೆ ಮಾಡು ಅಂತ. ಯೇಸು ಕ್ರಿಸ್ತ ಹೇಳಿದ್ರೆ ಇವಾಗ ಹೋಗಿ ಮಾಡು ಅಂತ. ಸೊ ಇವಾಗ ಮಾಡಿದಿರ ಆಮೇಲೆ ಮಾಡ್ತೀನಿ, ಆಮೇಲೆ ಮಾಡಿದ್ರೆ ಆ ಒಂದು ಆಶೀರ್ವಾದ ಸಿಗ್ತಾ ಇರಲಿಲ್ಲ. ಅದಕ್ಕೆ ರೀಸನ್ ಇದೆ ಯಾಕೆ ಆಮೇಲೆ ಸಿಕ್ಕೋದಿಲ್ಲ ಅಂತಂದರೆ ನಾನು ಇನ್ನೊಂದು ಸರಿ ಯಾವಾಗಾದರೂ ಹೇಳ್ತೀನಿ. ದೇವ್ರು ಹೇಳಿದಾಗ ಮಾಡಬೇಕು, ಆಮೇಲೆ ಮಾಡ್ತೀನಿ ಅನ್ನೋದು ಅರ್ಧ ವಿಧೇಯತ್ವ, ಅದು ಪೂರ್ಣ ವಿಧೇಯತ್ವ ಅಲ್ಲ. ಅದು ಆಮೇಲೆ ಮಾಡ್ತೀನಿ ಅನ್ನೋದು ಏನಾದರೂ ಪೇತ್ರ ಅಂದಿದ್ರೆ ಆ ಆಶೀರ್ವಾದನ ಆ ದಿನ ಕಳ್ಕೊತಾ ಇದ್ದ. ಇದಕ್ಕಿನ್ನೂ ಬರೀ ಪೇತ್ರನ ಲೈಫಲ್ಲಿ ಮಾತ್ರನೇ ದೇವ್ರು ಮಾಡಿಲ್ಲ. ಇನ್ನೊಂದು ಉದಾಹರಣೆ ಇದೆ ಹಳೆ ಒಡಂಬಡಿಕೆಯಲ್ಲಿ. ದಾವೀದ ಏನು ಹೇಳ್ತಾನೆ 23ನೇ ಕೀರ್ತನೆಯಲ್ಲಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಅದು ಆಶೀರ್ವಾದದ ಬಗ್ಗೆ ಮಾತಾಡ್ತಾ ಇರೋದು. ಅಂದರೆ ಅಲ್ಲೂ ಕೂಡ ದೇವರು ದಾವೀದನಿಗೆ ಹಿಡಿಸಲಾಗದಷ್ಟು ಪಾತ್ರೆ ಆಲ್ರೆಡಿ ತುಂಬೋಗಿದೆ. ಹೊರಸೂಸುತ್ತದೆ ಅಂತಂದರೆ ತುಂಬಿ ತುಳುಕುವ ಪಾತ್ರೆ, ತುಂಬಿ ಹರಿತಾ ಇದೆ ಆಶೀರ್ವಾದಗಳು. ಅದು ದಾವೀದ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದಾನೆ. ಸ್ಥಳ ಹಿಡಿಸಲಾಗದಷ್ಟು ಆಶೀರ್ವಾದ ಬೈಬಲಲ್ಲಿದೆ, ಎಲ್ಲೂ ನಡೆದಿಲ್ಲ ಅಂತ ಹೇಳ್ತಾರೆ. ದೇವ್ರು ಮಾಡಿದ್ದಾರೆ, ದಾವೀದನಿಗೆ ಮಾಡಿದ್ದಾರೆ ಅದ್ಭುತ. ಇಲ್ಲಿ ಪೇತ್ರನ ಬಗ್ಗೆ ನೋಡ್ತಾ ಇದ್ದೀವಲ್ಲ, ಬೋಟಲ್ಲಿ ಜಾಗ ಇಲ್ಲ ಇನ್ನು ಫಿಲ್ ಮಾಡೋದಕ್ಕೆ. ಬೋಟ್ ಫಿಲ್ ಆಗೋಯ್ತು, ಅದಕ್ಕೆ ಮೀನು ಹಿಡಿಯೋದು ಸ್ಟಾಪ್ ಮಾಡಿದ್ದು. ಆದರೆ ದೇವರು ಕೊಡೋದು ಸ್ಟಾಪ್ ಮಾಡಿಲ್ಲ. ಅದಕ್ಕೆ ಇನ್ನೊಂದು ಉದಾಹರಣೆ ಹೇಳಿ ನಾನು ಈ ದಿನ ಮುಗಿಸ್ತೀನಿ. ನಾವು ಹಳೆ ಒಡಂಬಡಿಕೆ 2ನೇ ಅರಸುಗಳು 4ನೇ ಅಧ್ಯಾಯದಲ್ಲಿ ಒಬ್ಬ ವಿಧವೆ ಬಂದು ಎಲಿಷನ ಹತ್ರ ಕೇಳ್ತಾಳೆ, ನನ್ನ ಗಂಡ ನಿನ್ನ ಜೊತೆ ಕೆಲಸ ಮಾಡ್ತಾಯಿದ್ದ, ದೇವ ಭಕ್ತನು, ಆದರೆ ಇವಾಗಿಲ್ಲ, ಅವನು ಸಾಲದಲ್ಲಿ ಬಿಟ್ಟೋಗ್ಬಿಟ್ಟಿದ್ದಾನೆ ನಮ್ಮನ್ನು. ಆ ಸಾಲಗಾರನು ಬಂದು ನನ್ನ ಮಕ್ಕಳನ್ನ ದಾಸರನ್ನಾಗಿ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ. ನನ್ನ ಪರಿಸ್ಥಿತಿ ಸರಿ ಇಲ್ಲ, ನಾನು ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಎಲಿಷ ಹೇಳ್ತಾನೆ, ನಾನೇನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳುವಾಗ ದೇವರು ಎಲಿಷನ ಮೂಲಕ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ ಒಂದು ಬಡ ವಿಧವೆಗೆ, ಕಷ್ಟಪಡ್ತಾ ಇರೋ ವಿಧವೆಗೆ, ಹಣಕಾಸಿನ ವಿಷಯದಲ್ಲಿ ಸಾಲದಲ್ಲಿ ಸಿಕ್ಕಾಕೊಂಡಿರೋ ವಿಧವೆಗೆ ದೇವರೊಂದು ಅದ್ಭುತ ಮಾಡ್ತಾ ಇದ್ದಾರೆ ಅಲ್ಲಿ. ಆ ವಿಧವೆ ಕೂಡ ಈಗ ಆ ಏನು ಇನ್ಸ್ಟ್ರಕ್ಷನ್ ಸಿಗುತ್ತೋ ಅದು ತೊಗೊಂಡೋಗಿ ಮಾಡಿದ್ರೇ ಅದ್ಭುತ ನಡೆಯೋದು. ಎಲಿಷ ಹೇಳ್ತಾನೆ, ಹೋಗಿ ನೀನು ಅನೇಕ ಬರಿದಾದ ಪಾತ್ರೆಗಳನ್ನು ನಿನ್ನ ಹೊರೆಯವರು ಅಂದರೆ ನಿನ್ನ ಪಕ್ಕದ ಮನೆಯವರು ಎಲ್ಲಾದರೂ ಹೋಗು, ಖಾಲಿ ಪಾತ್ರೆಗಳನ್ನು ಎಷ್ಟಾಗುತ್ತೋ ಅಷ್ಟು ನೀನು ಅವನ್ನು ತೆಗೆದುಕೊಂಡು ಬಂದು ನಿನ್ನ ಮನೆಯಲ್ಲಿಡೋ ಪಾತ್ರೆಗಳನ್ನ, ಖಾಲಿ ಪಾತ್ರೆಗಳು, ಅದರಲ್ಲಿ ಏನೂ ಇಲ್ಲ, ಬರಿದಾದ ಪಾತ್ರೆಗಳನ್ನ ತೊಗೊಂಡೋಗಿ ಒಳಗಡೆ ಇಡು. ಎಷ್ಟಾಗುತ್ತೋ ಇಡು. ಅದು ಎಷ್ಟು ಕಲೆಕ್ಟ್ ಮಾಡ್ತಾಳೋ ಅದು ಅವಳ ನಂಬಿಕೆ ಪ್ರಕಾರ, ಎಷ್ಟು ಎಣ್ಣೆ ಬೇಕೋ ಅವಳು ನಂಬಿಕೆ ಪ್ರಕಾರ ಅವಳು ಕಲೆಕ್ಟ್ ಮಾಡಬೇಕು. ಸೊ ಇವಳೇನು ಮಾಡ್ತಾಳೆ, ಆ ವಿಧವೆ ಎಲಿಷ ಹೇಳಿದ ಪ್ರಕಾರ, ಏನು ನಿಂತ್ಕೊಂಡು ಆರ್ಗ್ಯೂ ಮಾಡ್ದಿರಾ, ಕ್ವಶನ್ ಮಾಡ್ದಿರಾ, ಡೌಟ್ ಪಡ್ದಿರಾ, ಎಲಿಷ ಹೇಳ್ದಂಗೆ ಬರೀ ಪಾತ್ರೆಗಳನ್ನ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಎಲ್ಲ ಪಾತ್ರೆಗಳನ್ನ ಜೋಡಿಸಿ ಚಿಕ್ಕ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಇತ್ತಂತೆ. ಅಲ್ಲಿ ಚಿಕ್ಕ ಒಂದು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ನೀನು ನಿನ್ನ ಮಕ್ಕಳು ಒಳಗಡೆ ಹೋಗಿ ಬಾಗ್ಲಾಕ್ಕೊಂಡು, ಯಾಕೆಂದರೆ ನೀವು ಮಾಡೋದನ್ನು ಜನ ನೋಡಿದ್ರೆ ಅಣಗಿಸ್ತಾರೆ, ನೀನು ಬಾಗ್ಲಾಕ್ಕೊಳ್ಳಿ, ಏನು ಮಾಡ್ತಾ ಇದೀಯಾ ಅಂತ ಹೇಳಿ ನಿನ್ನ ನಂಬಿಕೆ ಕೆಡಿಸ್ಬಿಡ್ತಾರೆ ಅವರು. ಬಾಗ್ಲಾಕ್ಕೊಂಡು ನೀನು ದೇವ್ರು ಹೇಳೋದನ್ನು ಮಾಡು ಅಂತ ಹೇಳಿ ಎಲಿಷ ಆ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕಾದ್ರೆ ಆಕೆ ಹೋಗಿ ಮಾಡ್ತಾಳೆ. ಬರೀ ಪಾತ್ರೆಗಳನ್ನು ತೊಗೊಂಡು ಬಂದು ಬಾಗಿಲಾಕಿ ಆ ಒಂದು ಎಣ್ಣೆನ ತಗೊಂಡು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎಣ್ಣೆ ಇಷ್ಟಿತ್ತು ಎಣ್ಣೆ ಅದರಲ್ಲಿ, ಆದರೆ ಅವಳು ಹಾಕೋದಕ್ಕೆ ಸ್ಟಾರ್ಟ್ ಮಾಡುವಾಗ ಎಣ್ಣೆ ಬರ್ತಾನೇ ಇತ್ತಂತೆ. ಮೊದಲನೇ ಪಾತ್ರೆ ತುಂಬೋಯ್ತು, ನೆಕ್ಸ್ಟ್ ಪಾತ್ರೆ ಇದೆಯಪ್ಪ, ಆ ಒಂದು ಪಾತ್ರೆಗೂ ಎಣ್ಣೆ ತುಂಬೋಯ್ತು, ಇನ್ನೂ ಪಾತ್ರೆ ತಗೋಬಾ, ಅದು ತುಂಬಿತು. ಎಷ್ಟು ಪಾತ್ರೆಗಳಿತ್ತೋ ಎಲ್ಲನೂ ತುಂಬಿತು. ಬರ್ತಾನೆ ಇದೆ ಎಣ್ಣೆ ನಿಂತೋಗ್ತಾ ಇಲ್ಲ, ಪಾತ್ರೆಗಳು ತುಂಬಿ ಹೋಗ್ತಾನೇ ಇದ್ದಾವೆ. ಅವಳಂದ್ಲು, ಇನ್ನೂ ಎಣ್ಣೆ ಬರ್ತಾ ಇದೆ, ಇನ್ನೊಂದು ಪಾತ್ರೆ ತಗೊಂಡು ಬಾ. ಮಗ ಹೇಳ್ತಾನೆ, ಪಾತ್ರೆ ಇಲ್ಲ, ಆಗೋಯ್ತು, ಖಾಲಿ ಆಗೋಯ್ತು, ಇರೋದೆಲ್ಲ ತುಂಬೋಯ್ತು ಅಂತ ಹೇಳುವಾಗ ಎಣ್ಣೆ ನಿಲ್ಲುತ್ತೆ. ನಾನು ಹೇಳ್ತಾ ಇದ್ದೀನಿ, ದೇವರು ಕೊಡೋದು ಸ್ಟಾಪ್ ಮಾಡಿದ್ರಾ, ಇಲ್ಲ ಆಕೆ ಅದರ ಪಾತ್ರೆ ಇಲ್ವಾ ರಿಸೀವ್ ಮಾಡೋದಕ್ಕೆ? ದೇವ್ರು ಕೊಡೋದು ಸ್ಟಾಪ್ ಆಗಿಲ್ಲ, ಆದರೆ ತುಂಬೋಯ್ತು. ಹಿಡಿಸಲಾಗದಷ್ಟು ಆಶೀರ್ವಾದ ದೇವರು ಅಲ್ಲೂ ಕೊಟ್ಟರು. ಎಲ್ಲ ಪಾತ್ರೆಗಳು ತುಂಬೋಯ್ತು, ಇನ್ನಿಲ್ಲ ರಿಸೀವ್ ಮಾಡೋದಕ್ಕೆ.
ಇನ್ನಿಲ್ಲ ಪಾತ್ರೆ ಆ ಒಂದು ಎಣ್ಣೆ ಹುಯ್ಯೋದಕ್ಕೆ, ಅಷ್ಟು ದೇವರು ಕೊಡ್ತಾರೆ. ಸೊ ಮಲಾಖಿಯಲ್ಲಿ ಬರೆದಿರೋ ದೇವರು ಸ್ಥಳ ಹಿಡಿಸಲಾಗದಷ್ಟು ಕೊಡ್ತೀನಿ ಅನ್ನೋ ಒಂದು ಆಶೀರ್ವಾದ ನಿಜ. ದೇವರು ಇದನ್ನು ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ತನ್ನ ಮಕ್ಕಳಿಗೆ ಹಳೆ ಒಡಂಬಡಿಕೆಯಲ್ಲಿ ಮಾಡಿದ್ದಾರೆ, ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಪೇತ್ರನ ಲೈಫಲ್ಲಿ ಮಾಡಿದ್ದಾರೆ ದೇವರು. ಇನ್ನೂ ಅನೇಕ ಎಕ್ಸಾಂಪಲ್ಗಳು ತೊಗೊಳ್ಬೋದು ನಾನು ಬೈಬಲಲ್ಲಿ ದೇವರು ಹೆಂಗೆ ಹಿಡಿಸಲಾಗದಷ್ಟು ಆಶೀರ್ವಾದ ಕೊಡ್ತಾರೆ ಅಂತ. ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಓದಬೇಕಾದ್ರೆ ಇದನ್ನು ನಾನು ಇಲ್ಲಿ ಕನೆಕ್ಟ್ ಮಾಡಿಲ್ಲ. ಹಿಡಿಸಲಾಗದಷ್ಟು ಆಶೀರ್ವಾದ ದೇವರು ಕೊಡ್ತಾರೆ. ನೀವು ಎಷ್ಟು ಸ್ಥಳ ದೇವರು ನನಗೆ ಮಾಡ್ತೀರಿ ಅಂತ ಹೇಳಿ ನೀವು ಪ್ರಿಪೇರ್ ಮಾಡ್ತಿರೋ ಅಷ್ಟು ಸ್ಥಳನ ತುಂಬಿಸ್ತಾರೆ ದೇವರು ಆಶೀರ್ವಾದದಲ್ಲಿ, ಮತ್ತು ಹೆಚ್ಚಾಗಿ ಕೂಡ ಇರುತ್ತೆ. ಪೇತ್ರ ಫಿಶ್ ಮಾಡಬೇಕಾದ್ರೆ ಇನ್ನೂ ಇತ್ತು ಮೀನುಗಳಲ್ಲಿ, ಆದರೆ ಇವನ ಹತ್ರ ಇಲ್ಲ ಜಾಗ ಅವನ ಬೇಟೆ ಆಡೋದಕ್ಕೆ. 2 ಹಡಗುಗಳು ತುಂಬಿ ಮುಳುಗು ಹೋಗೋ ಮಟ್ಟಕ್ಕೆ ಬಂದಿದೆ. ಇನ್ನೂ ಓವರ್ ಕೆಪಾಸಿಟಿ ಮಾಡೋಕ್ಕೋದ್ರೆ ಎಲ್ಲ ತಿರ್ಗಾ ಮುಳುಗಿ ನೀರೊಳಗಡೆ ಹೋಗಿಬಿಡುತ್ತೆ. ಅವನಿಗೆ ಗೊತ್ತಾಯಿತು ಹಡಗುಗಳು ಮುಳುಗ್ತಾ ಇದೆ, ಇಷ್ಟೇ ಕೆಪಾಸಿಟಿ, ಇದಕ್ಕೆ ನಾನು ಸ್ಟಾಪ್ ಮಾಡಬೇಕು, ಇನ್ನೂ ಹೆಚ್ಚಾಗಿ ಮಾಡೋಕ್ಕೋದ್ರೆ ಎಲ್ಲ ಸಿಂಕ್ ಆಗಿಬಿಡುತ್ತೆ, ಒಳಗಡೆ ಹೊರಟೋಗುತ್ತೆ ಅಂತ ಹೇಳಿ ಆತನ ನಿಲ್ಲಿಸ್ತಾ. ಈ ದಿನ ಈ ಮಾತು ಹೇಳಿ ಮುಗಿಸ್ತೀನಿ. ದೇವರು ಕೊಡುವಂಥ ಕೈ ಆತನಿಗೆ ಮೋಟಗೈಯ, ಇಲ್ಲ ನಮ್ಮ ಹತ್ರ ಜಾಗ ಇಲ್ವಾ ರಿಸೀವ್ ಮಾಡೋದಕ್ಕೆ? ನಿಮ್ಮಲ್ಲಿ ಎಷ್ಟು ಜಾಗ ನೀವು ದೇವರು ನನಗೆ ಮಾಡ್ತಾರೆ ಅಂತ ಹೇಳಿ ನೀವು ಎಷ್ಟು ಸ್ಥಳ ರೆಡಿ ಮಾಡ್ತಿರೋ ಅಷ್ಟು ಸ್ಥಳನ ದೇವರು ತುಂಬಿಸ್ತಾರೆ. ಅವರ ಆಶೀರ್ವಾದಗಳು ನಿಂತು ಹೋಗುವುದೇ ಇಲ್ಲ, ಆತನ ಕೃಪೆ ನಿಂತು ಹೋಗುವುದೇ ಇಲ್ಲ. ನಾವು ತುಂಬಿ ತುಳುಕಿ ಹೆಚ್ಚಾಗಿ ನಾವು ಎಲ್ಲ ವಿಷಯದಲ್ಲಿಯೂ, ಎಲ್ಲ ಕಾಲದಲ್ಲಿಯೂ, ಎಲ್ಲ ಸಮಯದಲ್ಲಿಯೂ ವಿಪರೀತವಾಗಿ ಆಶೀರ್ವಾದವಾಗಿ ಇರಬೇಕು ಅನ್ನೋದೇ ದೇವರ ಚಿತ್ತ. ಕೆಲವು ಸಾರಿ ಚೆನ್ನಾಗಿರ್ತೀವಿ, ಕೆಲವು ಸಾರಿ ಕಷ್ಟಪಡ್ತೀವಿ. ಇದೆಲ್ಲ ಕಷ್ಟಪಡೋದು ದೇವ್ರ ಚಿತ್ತನೇ ಅಲ್ಲ. ದೇವ್ರಿಗೇನು ಎಕನಾಮಿ ಪ್ರಾಬ್ಲಮ್ ಇದೆಯಾ? ಸ್ವಲ್ಪ ಕಾಲ ಚೆನ್ನಾಗಿರ್ತಾರೆ, ಸ್ವಲ್ಪ ಕಾಲ ದೇವ್ರಿಗೆ ಕಷ್ಟ ಅಂತ. ದೇವರಿಗೆ ಬಡತನ ಅನ್ನೋದೇ ಅವ್ರ ಹತ್ರ ಸುಳಿಯೋದಿಲ್ಲ. ಯಾಕಂದರೆ ಆತನು ಪರಿಶುದ್ಧ ಸ್ಥಳದಲ್ಲಿರುವಂಥ ದೇವರು, ಪರಿಪೂರ್ಣ ಸ್ಥಳದಲ್ಲಿರುವಂಥ ದೇವರು. ನಮಗೆ ಹಿಡಿಸಲಾಗದಷ್ಟು ಆಶೀರ್ವಾದವನ್ನು ಕೊಡೋದಕ್ಕೆ ಆತನಿಗೆ ಸಾಧ್ಯ. ಈ ಲೋಕದಲ್ಲಿರೋ 800 ಕೋಟಿ ಜನಕ್ಕೂ ದೇವರು ಹಿಡಿಸಲಾರದಷ್ಟು ಆಶೀರ್ವಾದ ಕೊಡೋದಕ್ಕೆ ಆತನಿಗೆ ಸಾಧ್ಯ. ಪ್ರಾಬ್ಲಮ್ ದೇವರಲ್ಲಿಲ್ಲ, ಮನುಷ್ಯನಲ್ಲಿರೋದು ಪ್ರಾಬ್ಲಮ್ಮು. ಮನುಷ್ಯರು ಅನೇಕ ರೀಸನ್ಗಳು ಹೇಳ್ತಾರೆ. ರಾತ್ರಿಯೆಲ್ಲ ಕಷ್ಟಪಟ್ಟು ನನಗೇನು ಸಿಕ್ಕಿಲ್ಲ. ಯಾಕೆ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ದೇವರಿಲ್ಲ ಅವ್ರ ಜೊತೆಯಲ್ಲಿ. ಆದರೆ ಯೇಸು ಕ್ರಿಸ್ತ ಸೀಮೋನ್ ಪೇತ್ರನ ಬೋಟಲ್ಲಿ ಬಂದು ಇದು ಹೇಳೋವಾಗ, ನೀನು ಮಾಡು ಅಂತ ಹೇಳುವಾಗ ಬರಿದಾದ ಹಡಗುಗಳನ್ನ ದೇವರು ಫಿಲ್ ಮಾಡಿದ್ರು. ಯೇಸು ಕ್ರಿಸ್ತ ನಿಮ್ಮ ಲೈಫಲ್ಲಿ ಬರುವಾಗ, ಆತನ ಹೇಳಿದಂತೆ ನೀವು ಮಾಡುವಾಗ ನಿಮ್ಮ ಲೈಫಲ್ಲಿ ಕೂಡ ಆಶೀರ್ವಾದಗಳು ತುಂಬುತ್ತೆ. ನಿಮ್ಮ ಶ್ರಮ, ನಿಮ್ಮ ಪ್ರಯಾಸ ಅಲ್ಲ, ದೇವರ ವಚನ ವಿಧೇಯತ್ವ. ಇದನ್ನು ಫಾಲೋ ಮಾಡಿ. ದೇವರೇ ನೀನು ಏನು ಹೇಳ್ತೀಯೋ ನಾನು ಮಾಡ್ತೀನಿ ಅಂತ ಹೇಳಿ ನೀವು ಫಾಲೋ ಮಾಡುವಾಗ ಆವಾಗ ಅನುಭವಿಸ್ತೀರಾ. ಆವಾಗ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಿಡಿಸಲಾರದಷ್ಟು ಆಶೀರ್ವಾದ ನೀವು ನೋಡ್ತೀರಾ. ಇನ್ನು ನನ್ನ ಲೈಫಲ್ಲಿ ಇನ್ನೂ ನಡೆದಿಲ್ಲ, ಆದರೆ ನಾನು ನಡೆಯುತ್ತೆ ಅಂತ ಹೇಳಿ ನಂಬಿದ್ದೀನಿ. ಯಾಕೆಂದರೆ ದೇವ್ರ ವಚನ ಸತ್ಯ, ಬರೆದಿದೆ ಅಂದರೆ ನಡೆಯುತ್ತೆ. ವಚನ ನಮ್ಮ ಎಕ್ಸ್ಪೀರಿಯನ್ಸ್ ಆಗಬೇಕು. ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತಂದರೆ ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಪೇತ್ರನಿಗೂ ಇರಲಿಲ್ಲ ಎಕ್ಸ್ಪೀರಿಯನ್ಸು, ಆಮೇಲೆ ಆಯ್ತದೆ ಎಕ್ಸ್ಪೀರಿಯನ್ಸು. ಹಳೆ ಕಾಲದಲ್ಲಿ ಯಾವತ್ತೂ ನಡೆದಿಲ್ಲ ಅಂದರೂ ಪರವಾಗಿಲ್ಲ, ಇನ್ಮೇಲೆ ನಡೆಯುತ್ತೆ. ಆ ರೀತಿ ದೇವ್ರ ವಚನನ ಅಪ್ರೋಚ್ ಮಾಡಿ ಅವಾಗೆ ಅದ್ಭುತ ನಡೆಯೋದು. ಸೊ ಈ ದಿನ ನಾನು ಈ ರೀತಿ ಮುಗಿಸ್ತೀನಿ. ಸ್ಥಳ ಹಿಡಿಸಲಾಗದಷ್ಟು ಆಶೀರ್ವಾದ ದೇವರು ನಿಮಗೆ ಕೊಡ್ತಾರೆ. ದೇವರು ನಿಮ್ಗೆ ಅದ್ಭುತ ಮಾಡ್ತಾರೆ ಅಂತ ಎದುರು ನೋಡಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.